ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವರು ಕಲಬುರಗಿಯಲ್ಲಿ ತಮ್ಮನ್ನು ಭೇಟಿ ಮಾಡಿದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಶಾಮನೂರು ಶಿವಶಂಕರಪ್ಪ ಅವರ ಸಾಮಾಜಿಕ ಹಾಗೂ ಜನಪರ ಕೆಲಸಗಳು ಸಮರ್ಥ, ಅವರು ಗೆಲ್ಲಲಿದ್ದಾರೆ. ಹಾಗೆ ಬಾಗಲಕೋಟೆಯಲ್ಲಿ ಮೇಟಿ ಅವರು ಗೆಲ್ಲಲಿದ್ದಾರೆ ಎಂದರು. ನಮಗೆ ಇರುವ ಮಾಹಿತಿಯ ಪ್ರಕಾರ ಹಾಗೂ ಮಾಧ್ಯಮಗಳ ವರದಿಗಳ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ ನಾವು ಗೆಲುವು ಸಾಧಿಸಲಿದ್ದೇವೆ ಎಂದು ಪುನರುಚ್ಚರಿಸಿದರು. ದಿನಾಂಕ 11 ಏಪ್ರಿಲ್ 2026ರಂದು ಸಿಎಂ ಸಿದ್ದರಾಮಯ್ಯ ಅವರು ಬೀದರ್ನಲ್ಲಿ ನಡೆಯಲಿರುವ ಪತ್ರಕರ್ತರ ಸಮ್ಮೇಳನದಲ್ಲಿ ಭಾಗವಹಿಸಿ ನಂತರ ಚಿತ್ತಾಪುರ ತಾಲೂಕಿನ ಸೂಗೂರು ಗ್ರಾಮದಲ್ಲಿ ನಿರ್ಮಾಣವಾಗಿರುವ ನೂತನ ದೇವಾಲಯದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ಪ್ರಿಯಾಂಕ್ ಖರ್ಗೆ ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು. ದೇಶದಲ್ಲಿ ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ಕೊರತೆಗೆ ಕೇಂದ್ರ ಸರ್ಕಾರವೇ ಹೊಣೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ದೂರಿದರು. ಹಿರಿಯ ನಾಯಕ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷಸರ್ಪ ಕೊಲ್ಲಿ ಎಂಬ ಹೇಳಿಕೆಯ ವಿರುದ್ಧ ದೂರು ದಾಖಲಾಗಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ದೂರು ದಾಖಲಿಸಲಿ ಬಿಡಿ, RSS ಯಾಕೆ ದೂರು ದಾಖಲಿಸಿಲ್ಲ? ಅವರು ನೋಂದಣಿ ಮಾಡಿಸಿಕೊಂಡಿದ್ದರೆ ಅವರ ಲೆಟರ್ ಹೆಡ್ ನಲ್ಲಿ ದೂರು ದಾಖಲಿಸಲಿ, ತಮಗೆ ಯಾರ ಸಹಾಯ ಬೇಡ ಎಂದು ಸ್ವತಃ ಮೋಹನ್ ಭಾಗವತ್ ಹೇಳಿದ್ದಾರೆ. ಅವರೇ ದಾಖಲಿಸಲಿ, ನನ್ನ ಮೇಲೂ 2 ಕೇಸುಗಳಿವೆ ಎಂದು ಸವಾಲು ಹಾಕಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಜೆಸ್ಕಾಂ ಚೇರ್ಮನ್ ಪ್ರವೀಣ್ ಪಾಟೀಲ್ ಹರವಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳು 11ನೇ ತಾರೀಕು ಬೀದರ್ ನಮ್ಮ ಮಾಧ್ಯಮ ಸ್ನೇಹಿತರದ್ದು ಒಂದು 40ನೇಯ ಪತ್ರಿಕಾ ಸಮ್ಮೇಳನ ಇದೆ. ಅಲ್ಲಿ 11ಕ್ಕೆ ಹಂಗೆ ಹೋಗಿ ಅಲ್ಲಿಂದ ಸೀದಾ ಚಿತ್ತಾಪುರ ಸೂಗೂರು ಮಠಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ದೇವಸ್ಥಾನದ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕರ ಭಕ್ತಾದಿಗಳ ಮನವಿಗೆ ಸ್ಪಂದಿಸಿ ಸೂಗೂರು ಮಠಕ್ಕೆ 2:15ಕ್ಕೆ ಬರ್ತಾರೆ. ಅಲ್ಲಿ ಸುಮಾರು ಒಂದು ತಾಸು ಫಂಕ್ಷನ್ ಇರುತ್ತೆ ಮ್ಯಾಕ್ಸಿಮಮ್. ಅದಾದಮೇಲೆ ಅಲ್ಲೇ ಹತ್ತಿರದಲ್ಲಿ ನಮ್ಮ ನಾಲ್ವಾರ್ ಮಠ ಇದೆ. ನಾಲ್ವಾರ್ ಮಠದಲ್ಲಿ ಹೋಗಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಅಲ್ಲೇ ಸ್ವಲ್ಪ ಅವ್ರ ಜೊತೆ ಪ್ರಸಾದ ಮಾಡಿ ಅಲ್ಲಿಂದ ಸೀದಾ ಬೆಂಗಳೂರಿಗೆ ತೆರಳುತ್ತಾರೆ. ಉಪಚುನಾವಣೆಯಲ್ಲಿ ನಮಗೆ ಎರಡೂ ಕಡೆ ಬಾಗಲಕೋಟೆ ಆ್ಯಸ್ ವೆಲ್ ಆಸ್ ದಾವಣಗೆರೆ ಭಾಳ ದೊಡ್ಡ ಮಟ್ಟದ ದೊಡ್ಡ ಅಂತರದಲ್ಲಿ ಜಯವನ್ನು ನಾವು ಕಾಣ್ತೀವಿ. ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಕಾರ್ಯಕ್ರಮಗಳಾದಂಥ ಗ್ಯಾರಂಟಿ ಯೋಜನೆ ಮತ್ತೊಮ್ಮೆ ನಮಗೆ ಕೈ ಹಿಡಿಯುತ್ತೆ ಅಂತ ನಮ್ಮದು ಸಂಪೂರ್ಣವಾದಂಥ ಭರವಸೆ ಇದೆ. ಶಾಮನೂರು ಶಿವಶಂಕರಪ್ಪ ಸಾಹೇಬರ ಸೇವೆಗೆ ಜನರು ಸಮರ್ಥಿಗೆ ಆಶೀರ್ವಾದ ಮಾಡ್ತಾರಂತನೂ ಕೂಡ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅದೇ ರೀತಿ ಮೇಟಿಯವರ ಸೇವೆಗೆ ಉಮೇಶ್ ಅವರ ಕೈ ಹಿಡಿತಾರೆ ಅಂತ ಕೂಡ ನನ್ನ ಸಂಪೂರ್ಣವಾದಂಥ ನಂಬಿಕೆ ನಂದಾಗಿದೆ. ಅಲ್ಲೇನೂ ಕೂಡ ಇದೆ, ಸಾರ್ವಜನಿಕರಲ್ಲೂ ಚರ್ಚೆ ನಡೆದಿದೆ ಮತ್ತು ಎಲ್ಲ ನಮ್ಮ
ನಾಯಕರು ಇಲ್ಲಿ ತಿಪ್ಪಣ್ಣಪ್ಪ ಕಮಕೂರ್ ಸಾಹೇಬ್ ಇರ್ಬೋದು, ಜಗದೇವರು ಇರ್ಬೋದು, ಎಲ್ಲರೂ ಕೂಡ ಅಲ್ಲೇ ಹೋಗಿ ಠಿಕಾಣಿ ಹೂಡಿ ಎಲ್ಲರೂ ನಮ್ಮ ಪಕ್ಷಕ್ಕೆ ಅಳಿಲು ಸೇವೆ ಸಲ್ಲಿಸಿದ್ದಾರೆ. ಅವರು ಕೂಡ ಅದೇ ಮಾಹಿತಿಯನ್ನು ಕೊಡ್ತಾ ಇರೋದು. ಮತ್ತು ನಿಮ್ಮ ಮಾಧ್ಯಮದ ರಿಪೋರ್ಟ್ ಪ್ರಕಾರನೂ ಕೂಡ 2-0 ಇನ್ ಫೇವರ್ ಆಫ್ ಕಾಂಗ್ರೆಸ್ ಆಗುತ್ತೆ ಅಂತ. RSS ತಾನೇ ಕೊಡಲಿ, ಅವ್ರ ಲೆಟರ್ ಹೆಡ್ಡಲ್ಲಿ ರಿಜಿಸ್ಟ್ರೇಷನ್ ಇದ್ದರೆ. ಅವರೇ ಹೇಳ್ತಾ ಇದ್ದಾರೆ, ಮೋಹನ್ ಭಾಗವತರು ಹೇಳಿದೆ, ನಮ್ಗೆ ಯಾರ್ದು ಸಹಕಾರ ಬೇಕಾಗಿಲ್ಲ, ನಾವೇ ಎಲ್ಲ ನಾವು ನೋಡ್ಕೋತೀವಿ ಮಾಡ್ಕೋತೀವಿ ಅಂತ. ಮಾಡಿಕೊಳ್ಳಿ. ಈಗ ನನ್ನ ಮೇಲೆ ನಡೆದಿದೆ ಅಲ್ಲ ಇವರೇ ಕೇಸು, 2 ಕೇಸ್ ನನ್ನ ಮೇಲೆ ನಡೆದಿದೆ ಈಗಾಗಲೇ. ಏನಂತ ಕೊಡ್ತಾರೆ? ಆಮೇಲೆ ಹೇಳಿದ್ದೇನು, ವಿಷ ಸರ್ಪ ಇದ್ದರೆ ಅದಕ್ಕೆ ಕೊಲ್ಲಿ ಅಂತ. ಈ ಯಾರಾದರೂ ನೀವು ವಿಷ ಸರ್ಪ ನೋಡಿದ್ರೆ ಅದಕ್ಕೆ ಹಾಲು ಕುಡಿಸ್ತೀರಾ ನೀವು? ಕೆಲವು ಸಿದ್ಧಾಂತಗಳು ನಮ್ಮ ಸಮಾಜದಲ್ಲಿವೆ, ವಿಷ ಕಾರ್ತವೆ, ಸಂವಿಧಾನದ ತದ್ವಿರುದ್ಧವಾಗಿದೆ. ಅವರ ದೃಷ್ಟಿಕೋನದಲ್ಲಿ ಸಮಬಾಳು ಸಮಪಾಲು ಇಲ್ಲ. ನಾವು ಬಸವ ತತ್ವ ನಮ್ಮದವರು, ಸಂವಿಧಾನದ ತತ್ವ ನಮ್ಮದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ನಮ್ಮದವರು. ಆದ್ದರಿಂದ ಆ ತತ್ವದ ವಿರುದ್ಧ ಯಾರಿರ್ತಾರೆ ಅದು ಸಮಾಜಕ್ಕೆ ಒಳ್ಳೆಯದಲ್ಲ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅಲ್ಲಿ ಹೋಗಿ ಅಲ್ಲಿ UAE ಮುಖ್ಯಸ್ಥರನ್ನ ದಬ್ಕೋತಾರೆ, ಸೌದಿ ಅರೇಬಿಯಾ ರಾಜನ ದಬ್ಕೋತಾರೆ, ಮೈ ಫ್ರೆಂಡ್ ಮೈ ಬ್ರದರ್ ಅಂತ ಟ್ವೀಟ್ ಮಾಡ್ತಾರೆ. ಅವರಿಂದ ಅವ್ರದ್ದು ವ್ಯಾಪಾರ ಬೇಕು, ಕಚ್ಚಾ ತೈಲ ಬೇಕು, ಅವರಿಂದ ಪೆಟ್ರೋಲಿಯಂ ಬೇಕು, ಅವರಿಂದ ಯೂರಿಯಾ ಬೇಕು. ಇವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದಿಲ್ಲ. ಈಗ LPG 70-80% ಎಲ್ಲಿಂದ ಬರ್ತಾ ಇರೋದು ಸರ್? ಈಗನ ಜನರಿಗೆ ಅರಿವಾಯ್ತಾ ಎಲ್ಲಿಂದ ಬರ್ತಾ ಇದೆ ಅಂತ? ಕ್ರೂಡ್ ಆಯಿಲ್ ಎಲ್ಲಿಂದ ಬರ್ತಾ ಇದೆ, ಇಂಧನ ಎಲ್ಲಿಂದ ಬರ್ತಾ ಇದೆ? ಇವರಿಗೆ ಸಾಮಾನ್ಯ ಪ್ರಜ್ಞೆನೂ ಇಲ್ಲ. ಛಲವಾದಿ ನಾರಾಯಣಸ್ವಾಮಿಯವರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಆಡಿರುವ ಮಾತು ಖಂಡನೀಯ ಎಂದು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಖಂಡಿಸಿದ್ದಾರೆ. ಖರ್ಗೆ ಅವರನ್ನು ಜೈಲಿಗಟ್ಟಬೇಕು ಎನ್ನುವ ಛಲವಾದಿ ನಾರಾಯಣಸ್ವಾಮಿ ಅವರ ವಿರುದ್ಧ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ನಾರಾಯಣಸ್ವಾಮಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಆಡಿರುವ ಮಾತು ಖಂಡನೀಯ. ನಾರಾಯಣಸ್ವಾಮಿ ಸೇರಿ ಹಲವರ ಮಾತುಗಳು ಖಂಡನೀಯ. RSS ಅನ್ನು ವಿಷಸರ್ಪ ಎಂದಿದ್ದಾರೆ ಅನ್ನೋ ಕಾರಣಕ್ಕೆ ದೇಶದಾದ್ಯಂತ ಇಶ್ಯೂ ಮಾಡುತ್ತಿದ್ದಾರೆ. ನಾರಾಯಣಸ್ವಾಮಿ ಅವರು ನಮ್ಮ ಹಿರಿಯ ನಾಯಕರ ಬಗ್ಗೆ ಸಲ್ಲದ ಮಾತು ಆಡುವುದು ಸರಿಯಲ್ಲ ಎಂದು ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕಿವಿ ಮಾತು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಕೇಸ್ ಬಗ್ಗೆ ಮಾತು ಹಾಸ್ಯಾಸ್ಪದ. ವಿವೇಕ ಇದ್ದವರು ಹೀಗೆ ಮಾತಾಡಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಪ್ರಿಯಾಂಕ್ ಖರ್ಗೆ ಅವರಾಗಲಿ ಜೈಲಿಗೆ ಹೋಗುವ ಕೆಲಸ ಮಾಡೇ ಇಲ್ಲ. ಬಿಜೆಪಿ RSS ವಿಷ ಸರ್ಪಗಳಿದ್ದಂತೆ ಹೊಡಿಬೇಕು ಅಂದಿರುವುದು ಫಿಸಿಕಲ್ ಆಗಿ ಹೊಡಿಬೇಕು ಅಂತಲ್ಲ, ವಿಷ ಸರ್ಪಗಳನ್ನು ಸೈದ್ಧಾಂತಿಕವಾಗಿ ಹೊಡಿಬೇಕು ಎಂದಿದ್ದಾರೆ. ಆ ಸಿದ್ಧಾಂತಗಳಿಗೆ ಹೊಡೆಯಿರಿ ಎಂದಿದ್ದಾರೆ. ಬಿಜೆಪಿಯವರಿಗೆ ಅಥವಾ RSS ನವರಿಗೆ ಹೊಡೆಯಿರಿ ಅಂತ ಅವರು ಅಂದಿಲ್ಲ ಎಂದು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ನಿನ್ನೆಯಿಂದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮತ್ತು ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ಭಾಳ ಹಗುರವಾಗಿ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥದ್ದು ನನ್ನ ಭಾವನೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ತಾವೆಲ್ಲ ಭಾಳ ಹತ್ತಿರದಿಂದ ನೋಡಿದ್ದೀರಿ. ಎಷ್ಟು ವರ್ಷದಿಂದ ಅವರು ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಘನತೆ, ಗೌರವ ಮತ್ತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇಷ್ಟು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಒಂದು ಸೇವೆ ಮಾಡ್ತಕ್ಕಂಥದ್ದು ಮತ್ತು ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಿರ್ತಕ್ಕಂಥ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ, ಸಮಾಜ ಕಟ್ಟುವ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು. ಅವ್ರ ಬಗ್ಗೆ ಈ ನಾರಾಯಣಸ್ವಾಮಿ ಅವರು ಮತ್ತು ಕೆಲವು BJPಯವರು ಮನಬಂದಂತೆ ಮಾತಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ಇವತ್ತು ಅವರು ಏನೋ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಸಾಂನಲ್ಲಿ ಈ ರೀತಿ ಹೋಲಿಸಿದ್ದಾರೆ BJPಗೆ, RSSಗೆ ಒಂದು ಅಂದರೆ ಪಾಯ್ಸನಸ್ ಸ್ನೇಕ್ ಅಂದಿದ್ದಾರೆ ಅಂತಕ್ಕಂಥ ಒಂದು ಕಾರಣಕ್ಕೆ ದೇಶಾದ್ಯಂತ ಒಂದು ಭಾಳ ದೊಡ್ಡ ಒಂದು ಇಶ್ಯೂವನ್ನು ಮಾಡ್ತಾ ಇದ್ದಾರೆ. ಹಿಂದೆ ನೆನಪಿಸ್ಕೊಳ್ಬೇಕು, ಭಾರತೀಯ ಜನತಾ ಪಾರ್ಟಿಯವರು, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಏನೇನು ಕರೆದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ನರೇಂದ್ರ ಮೋದಿಯವರು
ಕಾಂಗ್ರೆಸ್ ಪಕ್ಷದ ನಾಯಕರು ಅರ್ಬನ್ ನೆಕ್ಸಲ್ಸ್ ಅಂತ ಕರೆದು. ದೇಶ ಮರ್ತಿಲ್ಲ ಇದೆಲ್ಲ ನಾವೆಲ್ಲವನ್ನ. ಮತ್ತು ಏನಂತಂದರೆ ಇವರು ದೇಶದ್ರೋಹಿಗಳಂತಂದರು, ಇವರು ದೇಶ ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ರು. ಮತ್ತು ದಿನ ಬೆಳಗಾದರೆ ಜವಾಹರ್ಲಾಲ್ ನೆಹರು ಅವರನ್ನು ಪಾರ್ಲಿಮೆಂಟ್ನಲ್ಲಿ ದೂಷಿಸ್ತಾರೆ. ದಿನ ಬೆಳಗಾದರೆ ಇಂದಿರಾ ಗಾಂಧಿಗಳೇ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇವರು ಬೇರೆಯವರಿಗೆ ಮಾತಾಡುವಾಗ ಭಾಳ ಹಗುರವಾಗಿ ಮಾತಾಡ್ತಾರೆ. ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಯಾರಿಗೂ ವೈಯಕ್ತಿಕವಾಗಿ ಹೇಳಿಲ್ಲ. ಈ ಸಂಘಟನೆಗಳು ಇವು ನಮ್ಮ ಸಮಾಜಕ್ಕೆ ಇದು ಸರಿಯಿಲ್ಲ ಅಂತಕ್ಕಂಥ ಭಾವನೆಯಿಂದ ಹೇಳಿದ್ದಾರೆ. ಅದಕ್ಕೇ ಒಂದು ದೊಡ್ಡ ಇದು ಮಾಡಿ ಇವತ್ತು ಒಬ್ಬ ಹಿರಿಯ ನಾಯಕರನ್ನು ಈ ರೀತಿ ಏನು ಮಾತಾಡ್ತಾ ಇದ್ದಾರಲ್ಲ, ಇವು ಮೊದಲು ತಾವು ನೋಡ್ಕೊಳ್ಳಿ ಏನಿದ್ರು ಹೆಂಗಿದ್ರು. ಇವು ಮಾತಾಡೋರು ಅವರು ಏನು ಪರಿಸ್ಥಿತಿ ಇತ್ತು, ಏನು ಎಲ್ಲಿಂದ ಬಂದಿದ್ದಾರೆ, ಇವ್ರಿಗೆ ಯಾರು ಸಹಾಯ ಮಾಡಿದ್ದಾರೆ ಅಂತೆಲ್ಲ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ವಿಷ ಸರ್ಪ ಅಂತಂದಮೇಲೆ ಈಗ ನೋಡಿ, ಹೊಡಿಬೇಕು ಅಂತಂದರೆ ಫಿಸಿಕಲಿ ಅಲ್ಲ, ನೀವೆಲ್ಲ ಏನಾಗಿದೆ, ನೀವು ಹೊಡಿಬೇಕು ಅಂದರೆ ಸೈದ್ಧಾಂತಿಕವಾಗಿ ಹೊಡಿಬೇಕು ಅಂದರೆ ಅವ್ರಿಗೆ ಹೊಡಿಬೇಕಂತ ಹಾವಿಗೆ ಹೊಡಿಬೇಕಂತಲ್ಲ, ಸೈದ್ಧಾಂತಿಕವಾಗಿ ಆ ಒಂದು ನೋಡಿ, ದೇ ಆರ್ ಲೈಕ್ ಪಾಯ್ಸನಸ್ ಸ್ನೇಕ್ಸ್ ಅಂತಂದರೆ ಇದು ಸಮಾಜಕ್ಕೆ ಒಳ್ಳೇದಲ್ಲ. ಆ ಸಿದ್ಧಾಂತಕ್ಕೆ ಹೊಡಿ ಅಂತ ಹೇಳಿದ್ದಾರೆ ವಿನಃ ಅವರು ಇವರಿಗೆ BJP ಅವರಿಗೆ ಹೊಡಿ ಅಂತ ಹೇಳಿಲ್ಲ. ಈ ರೀತಿ ನಿಮ್ಮ ಧರ್ಮದಲ್ಲಿದೆ, ಈ ರೀತಿ ಇದೆ ಅಂತ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅವರು. ಹಾಗಾಗಿ ಅದು ಬಿಟ್ಟೇನು BJP ಅವರಿಗೆ ಹೊಡಿ ಅಂತ ಹೇಳಿದ್ದಾರೆ ಇಲ್ಲ. ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ನ ಕೊಟ್ಟಿದ್ದಾರೆ. ಅವರು ಆ ಅರ್ಥದಲ್ಲಿ ಹೇಳಿಲ್ಲ. ಅವ್ರು ಹೇಳಿದ್ದನ್ನು ಅಪಾರ್ಥ ಮಾಡ್ಕೊಳ್ತಾ ಇದ್ದಾರೆ ಜನ ಅಂಥೇಳಿ ಅದನ್ನು ವಿಷಾದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರು ಆ ಇಂಟೆನ್ಷನ್ನಿಂದ ಹೇಳಿಲ್ಲ. ನೋಡಿ, ಇವತ್ತು ಅವ್ರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಮತ್ತು ಯಾವತ್ತೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಾರ್ವಜನಿಕ ಜೀವನದಲ್ಲಿ ಯಾರನ್ನು ಕೂಡ ವೈಯಕ್ತಿಕವಾಗಿ ಟೀಕೆನೂ ಮಾಡಿಲ್ಲ, ಯಾರನ್ನು ಕೂಡ ಅವಹೇಳನಕಾರಿ ಮಾತುಗಳನ್ನು ಯಾರ ಬಗ್ಗೆನೂ ಆಡಿಲ್ಲ. ಇದು ಅವರ ಒಂದು ಸುದೀರ್ಘವಾಗಿರ್ತಕ್ಕಂಥ ಸುಮಾರು 50 ವರ್ಷಕ್ಕಿಂತ ಜಾಸ್ತಿ ರಾಜಕೀಯ ಜೀವನದ ಅವರ ಏನು ಹಾದಿ ಇದೆ. ಯಾವತ್ತೂ ಕೂಡ ಕನ್ಸ್ಟ್ರಕ್ಟಿವ್ ಪೊಲಿಟಿಕ್ಸನ್ನು ಮಾಡಿದ್ದಾರೆ, ಯಾವತ್ತು ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣವನ್ನು ಮಾಡಿದ್ದಾರೆ ವಿನಃ ಇವತ್ತು ವೈಯಕ್ತಿಕ ಟೀಕೆ ಮಾಡ್ತಕ್ಕಂಥದ್ದು, ಯಾರಲ್ಲಿ ಸಮಾಜದಲ್ಲಿ ಕಲಾ ಉಂಟು ಮಾಡ್ತಕ್ಕಂಥ ಕೆಲಸ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ಜೀವನದಲ್ಲಿ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಶಾಲಾ ಶಿಕ್ಷಕಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಅಮರ್ ಕುಡ್ಡಳಿಯನ್ನು 48 ಗಂಟೆಗಳಲ್ಲಿ ಬಂಧಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿಯಲ್ಲಿ ಶಾಲಾ ಶಿಕ್ಷಕಿ ಕೊಲೆ ಪ್ರಕರಣ. ಕೊಲೆ ಆರೋಪಿ ಅಮರ್ ಕುಡ್ಡಳ್ಳಿಯನ್ನ ಬಂಧಿಸಿದ ಪೊಲೀಸರು. ಜ್ಯೋತಿಯನ್ನು ಕೊಲೆ ಮಾಡುವುದಕ್ಕೆ ಕಾರ್ನಲ್ಲಿ ಕರೆದೊಯ್ದಿದ್ದ ಅಮರ್. ಕಾರ್ನಲ್ಲಿ ಕರೆದೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪೆಟ್ರೋಲ್ ಬಂಕ್ ಬಳಿ ಕಾರಿನಲ್ಲಿ ಜ್ಯೋತಿಯನ್ನ ಕೆಳಗಿಳಿಸಿ ಪೆಟ್ರೋಲ್ ಖರೀದಿ ಮಾಡಿದ್ದ ಆರೋಪಿ. ಜ್ಯೋತಿ ಕಪಾಳೆ ಕೊಟ್ಟ ಸಾಲ ವಾಪಸ್ ನೀಡುವಂತೆ ಅಮರ್ಗೆ ಕೇಳಿದ್ದಕ್ಕೆ ಶಿಕ್ಷಕಿಯ ಕೊಲೆ ಮಾಡಿದ್ದ. ಜ್ಯೋತಿ ಕಪಾಳೆ ಕೊಲೆಯಾದ ಶಾಲಾ ಶಿಕ್ಷಕಿ. ಕಲಬುರಗಿ ನಗರದ ಆನಂದ ಕಾಲೋನಿಯ ನಿವಾಸಿಯಾಗಿದ್ದರು ಜ್ಯೋತಿ. ಕಮಲಾಪುರ ತಾಲೂಕಿನ ಕಲ್ಮೂಡು ಬಳಿ ಜ್ಯೋತಿಯ ಕೊಲೆ ನಡೆದಿತ್ತು. ಕಳೆದ 3ರಂದು ನಡೆದಿದ್ದ ಜ್ಯೋತಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜ್ಯೋತಿ ಸ್ನೇಹಿತ ಅಮರ್ ಕುಡ್ಡಳ್ಳಿ ಕೊಲೆ ಮಾಡಿದ ಆರೋಪಿಯಾಗಿದ್ದಾನೆ. ಜ್ಯೋತಿಯ ಹತ್ತಿರ 14 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ ಅಮರ್ ಹಣ ವಾಪಸ್ ಕೊಡುವಂತೆ ಪೀಡಿಸುತ್ತಿದ್ದ ಜ್ಯೋತಿ. ಹೀಗಾಗಿ ಜ್ಯೋತಿಯನ್ನ ಕೊಲೆಗೈದು ಸುಟ್ಟು ಹಾಕಿದ್ದ ಅಮರ್. ತಾಂತ್ರಿಕ ಸಾಕ್ಷಿ ಆಧರಿಸಿ ಹಂತಕನ ಪತ್ತೆ ಹಚ್ಚಿದ ಕಮಲಾಪುರ ಠಾಣೆಯ ಪೊಲೀಸರು. ಜ್ಯೋತಿಯ ಜೊತೆಗೆ ಅಮರ್ ಅನೈತಿಕ ಸಂಬಂಧ ಸಹ ಇಟ್ಟುಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಲ್ಮೂಡ್ನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಪರಿಚಿತ ಮಹಿಳೆಯ ಕೊಲೆ ಮಾಡಿದ ಆರೋಪಿತನನ್ನು 48 ಗಂಟೆಯಲ್ಲಿ ಬಂಧಿಸಿರುವ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ಕಾರ್ಯವನ್ನು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ಪ್ರಶಂಸಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 4th ಏಪ್ರಿಲ್ 2026 ರಂದು ನಮಗೆ ಬೆಳಿಗ್ಗೆ ಅರೌಂಡ್ 9 o'clock ನಮಗೆ ಪೊಲೀಸಿಗೆ ಮಾಹಿತಿ ಬರುತ್ತೆ. ಈ ಕಮಲಾಪುರ ಮತ್ತು ಕಲ್ಮೂಡ್ ಮಾರ್ಗ ರಸ್ತೆ ಪಕ್ಕದಲ್ಲಿ ಒಂದು ಲೇಡಿ ಫಿಮೇಲ್ ಡೆಡ್ ಬಾಡಿ ಬರ್ನ್ ಆಗೋ ಸ್ಟೇಜಲ್ಲಿ ಬಿದ್ದಿದೆ ಅಂತ ನಮಗೆ ಮಾಹಿತಿ ಬಂದಿದ ತಕ್ಷಣ ನಾವು ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿದ ಮೇಲೆ ಅಲ್ಲಿ ಆಲ್ಮೋಸ್ಟ್ 70% ಬರ್ನ್ ಆಗಿರುವಂಥ ಒಬ್ಬ ಫೀಮೇಲ್ ಡೆಡ್ ಬಾಡಿ ನಮಗೆ ಕಾಣಿಸುತ್ತೆ. ಆಮೇಲೆ ಅದು ಪರಿಶೀಲಿಸಲಾಗಿ ಮುಖ ಮೇಲೆಲ್ಲ ಶಾರ್ಪ್ ವೆಪನ್ ಹರಿತವಾದ ಆಯುಧದಿಂದ ಹೊಡೆದು ಕೊಲೆ ಮಾಡಿದ ರೀತಿಯಲ್ಲಿ ಮತ್ತು ಕೊಲೆ ಮಾಡಿದ ಮೇಲೆ ಅವರ ಮೇಲೆ ಫ್ಯೂಯಲ್ ಹಾಕಿ ಸುಟ್ಟಿರೋ ರೀತಿಯಲ್ಲಿ ನಮಗೆ ಕಂಡು ಬಂದಿದೆ. ತಕ್ಷಣ ನಾವು ಎಲ್ಲ
ನಮ್ಮ ಫಾರೆನ್ಸಿಕ್ಸ್ ಟೀಮ್ ಎಲ್ಲ ಅಲ್ಲಿಗೆ ವಿಸಿಟ್ ಮಾಡಿ ಮಾಹಿತಿ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೇವೆ. ತದನಂತರ ಅಲ್ಲೇ ಲೋಕಲ್ ಸ್ಥಳೀಯರಾದಂಥ ಶ್ರೀ ಮನೋಹರ್ ತಂದೆ ತುಳಜಪ್ಪ ಅಂತ ಕಲ್ಮೂಡು ವಾಸ ಅವರು ದೂರಿನ ಆಧಾರ ಅನ್ವಯ ನಾವು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ತನಿಖೆಯನ್ನು CPI ರೂರಲ್ ಶಿವಶಂಕರ್ ಸಾಹು ಅವರು ತನಿಖೆ ಕೈಗೊಂಡಿದ್ದಾರೆ. ಈ ವಿಕ್ಟಿಮ್ ಅವರು ಇನಿಷಿಯಲ್ ಆಗಿದ್ದು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಇರುತ್ತದೆ. ಫಸ್ಟ್ ನಮ್ಮದು ಮೇಯ್ನ್ ಪ್ರಯಾರಿಟಿ ವಿಕ್ಟಿಮ್ ಯಾರಿದ್ದಾರೆ ಅನ್ನೋದು ಅವ್ರು ಪತ್ತೆ ಹಚ್ಚೋದೇ ನಾವು ಮೇಯ್ನ್ ಪ್ರಯಾರಿಟಿ ಆಗುತ್ತೆ. ತದನಂತರ ಆರೋಪಿತನ್ನು ಪತ್ತೆ ಹಚ್ಚಿ ದಸ್ತಗಿರಿ ಮಾಡೋದು ಸೆಕೆಂಡ್ ಪ್ರಯಾರಿಟಿ ಆಗಿರುತ್ತದೆ. ಈ ವಿಷಯದ ಕುರಿತು ನಾವು ಈ DYSP ಗ್ರಾಮೀಣ ಉಪವಿಭಾಗ ಲೋಕೇಶ್ವರಪ್ಪ ಅವರ ಮಾರ್ಗದರ್ಶನದಲ್ಲಿ ಶಿವಶಂಕರ್ ಸಾಹು CPI, ಸುಖಾನಂದ್ PSI ಕಮಲಾಪುರ್ ಅವರ ಜೊತೆಯಲ್ಲಿ ಸಿಬ್ಬಂದಿ ಆಗಿರುವಂತಹ ಶ್ರೀ ಕುಪೇಂದ್ರ, ಶರಣಬಸಪ್ಪ, ಮಸ್ತಾನ್, ಶಾಂತಪ್ಪ, ಮನೋಜ್, ಸೋಮಶೇಖರ್, ಹುಸೇನ್, ಅಂಬಿಕಾ ಇವರನ್ನು ಸೇರಿಸಿಕೊಂಡು ಒಂದು 2 ಡಿಫರೆಂಟ್ ಟೀಮ್ಸ್ ಮಾಡಲಾಯಿತು. ಒಂದು ಟೀಮು ಆರೋಪಿತರನ್ನು ಪತ್ತೆ ಹಚ್ಚಲಿಕ್ಕೆ, ಇನ್ನೊಂದು ಟೀಮು ವಿಕ್ಟಿಮ್ ಯಾರು ಅನ್ನೋದು ಐಡೆಂಟಿಫೈ ಮಾಡಲಿಕ್ಕೆ. ಅದರ ಜೊತೆ ನಾವು ಏನು ನಮಗೆ ಸ್ಪಾಟಲ್ಲಿ ಏನೇನು ನಮಗೆ ಎವಿಡೆನ್ಸ್ ಅಂದರೆ ಐಟಮ್ಸ್ ಏನು ಸಿಕ್ಕಿದೆಯೋ ಫಾರ್ ಟು ಐಡೆಂಟಿಫೈ ದ ವಿಕ್ಟಿಮ್ ಅದೆಲ್ಲ ನಾವು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮ ಮುಖಾಂತರ ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೂ ನಾವು ತುಂಬ ಸ್ಪ್ರೆಡ್ ಮಾಡಿದ್ದೀವಿ. ತದನಂತರ ನಮಗೆ ಇದೆಲ್ಲ ನೋಡಿದ ಅವ್ರ ವಿಕ್ಟಿಮ್ ಫ್ಯಾಮಿಲಿ ಮೆಂಬರ್ಸು ಅದನ್ನು ನೋಡಿ ನಮಗೆ ಅಪ್ರೋಚ್ ಮಾಡುತ್ತಾರೆ. ಅವರು ನಮ್ಮ ಒಬ್ಬ ಪರ್ಸನ್ ಮಿಸ್ಸಿಂಗ್ ಆಗಿದ್ದಾರೆ ಅಂತ. ತದನಂತರ ಅವ್ರಿಗೆ ನಾವು ಬಾಡಿಯನ್ನು ನೋಡಿದಾಗ ಮತ್ತು ಅವ್ರ ಜೊತೆಯಲ್ಲಿರುವಂಥ ಕೆಲವೊಂದು ಐಟಮ್ಸ್ ತೋರಿಸಿದಾಗ ಅವರೇ ಅಂತ ಖಚಿತಪಡಿಸ್ಕೊಂಡು ಅವರು ವಿಕ್ಟಿಮ್ ಹೆಸರು ಜ್ಯೋತಿ, ತಂದೆ ಚಂದ್ರಶೇಖರ್ ಕಪಾಳೆ ಅಂತ 57 ವರ್ಷ, ಉದ್ಯೋಗ ಸರ್ಕಾರಿ ಶಾಲಾ ಶಿಕ್ಷಕಿ, ಪಂಜರ್ಗೇಟ್ ಗ್ರಾಮ, ವಾಸ ಇರುವುದು ಆನಂದ್ ನಗರ್ ಕಲಬುರಗಿ ನಗರ ಅವರಂತ ನಮಗೆ ಖಚಿತವಾಗುತ್ತೆ. ತದನಂತರ ಈ ವಿಷಯದ ಕುರಿತು ನಾವು ಆರೋಪಿತರನ್ನು ಪತ್ತೆ ಹಚ್ಚಲಿಕ್ಕೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ಸು ಮತ್ತು ಅದರ್ ಎವಿಡೆನ್ಸಸ್ಸು ಮತ್ತು ಫ್ಯಾಮಿಲಿಯವರು ಕೊಟ್ಟಿರೋ ಮಾಹಿತಿ ಮೇರೆಗೆ ನಾವು ಇದರಲ್ಲಿ ಆರೋಪಿ ಆಗಿರುವಂತಹ ಅಮರ್ ಅರೌಂಡ್ 27 ಇಯರ್ಸ್ ಆಫ್ ಏಜ್, ಅವರು ಮಿಲ್ಕ್ ಪಾರ್ಲರ್ ಬಿಸ್ನೆಸ್ ಇದೆ, ಕಪ್ನೂರು ಏರಿಯಾದವರು ಅಂತ ನಮಗೆ ಮಾಹಿತಿ ಸಿಗುತ್ತೆ. ಅವರು ನಾವು ಇಮಿಡಿಯೇಟಾಗಿ ಅವ್ರನ್ನ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ್ದೇವೆ. ವಿಚಾರಣೆ ಮಾಡಿದ ನಂತರ ಅವರು ನಮ್ಮ ವಿಚಾರಣೆ ಸಮಯದಲ್ಲಿ ಅವರೇ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿರ್ತಾರೆ. ಬಟ್ ಇದು ರೀಸನ್ ಮೋಟಿವ್ ಏನು, ಯಾವ ಕಾರಣಕ್ಕಾಗಿ ಮರ್ಡರ್ ಮಾಡಿದ್ದಾರೆ ಅಂತ ನಾವು ವಿಚಾರಣಾ ಸಮಯದಲ್ಲಿ ಕೇಳಿದಾಗ ಅವರು ಈ ಹಿಂದೆ 2-3 ವರ್ಷದ ಹಿಂದೆ ಅವರು ಮಿಲ್ಕ್ ಬಿಸ್ನೆಸ್ ಅಂತ ಈ ಆನಂದ್ ಹೋಟೆಲ್ ಕಡೆ ಒಂದು ಮಿಲ್ಕ್ ಬಿಸ್ನೆಸ್ ಇತ್ತು. ಆ ಸಮಯದಲ್ಲಿ ಎಲ್ಲ ಮನೆಗಳಿಗೆಲ್ಲ ಮಿಲ್ಕ್ ಹಾಕ್ತಿದ್ದಾಗ ಈ ಜ್ಯೋತಿ ಅನ್ನೋರು ಪರಿಚಯ ಆಗ್ತಾರೆ. ಅವರು ಪರಿಚಯ ಆಗಿ ಮತ್ತು ಅವರು ಕ್ಲೋಸ್ನೂ ಆಗ್ತಾರೆ. ಅಂದರೆ ಅವ್ರ ಮನೆ ಏನಾದ್ರು ಕೆಲಸ ಇದ್ದರೆ ಇವರು ಕೇಳೋದು ಮತ್ತು ಅವರು ಯಾಕಂದರೆ ಅವರು ಟೀಚಿಂಗ್ ಎಲ್ಲ ಪ್ರೊಫೆಷನ್ ಎಲ್ಲ ಬೀದರ್ ಡಿಸ್ಟಿಕ್ಕಲ್ಲಿ ಮಾಡ್ತಾರೆ. ಇಲ್ಲೇನಾದರೂ ಅವಶ್ಯಕತೆ ಬಿದ್ದಾಗ ಈ ಅಮರನವ್ರಿಗೆ ಫೋನ್ ಮಾಡಿ ಅವ್ರಿಗೆ ಏನಾದರೂ ಕೆಲಸ ಇದ್ದಾಗ ಕೇಳ್ತಾ ಬರ್ತಿದ್ರು. ಹಾಗೆ ಇವರು ಜ್ಯೋತಿ ಅನ್ನೋರಿಗೆ ಕ್ಲೋಸ್ ಆಗಿದ್ದಾರೆ. ತದನಂತರ ಈಗ ರೀಸೆಂಟಾಗಿ ಅವರು ಮಿಲ್ಕ್ ಪಾರ್ಲರ್ ಬಿಸ್ನೆಸ್ಗೋಸ್ಕರ ಅವರು ದುಡ್ಡು ಅವಶ್ಯಕತೆ ಇದ್ದಾಗ ಅವರು ಜ್ಯೋತಿ ಅನ್ನೋರಿಗೆ ಕೇಳಿದಾಗ ಅವರು 13 lakhs ಅಮೌಂಟನ್ನು ಇವರಿಗೆ ಅಮರನವ್ರಿಗೆ ಕೊಟ್ಟಿರ್ತಾರೆ. ಅವರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಅವರು ಮತ್ತೆ ವಾಪಸ್ ದುಡ್ಡು ಬೇಕು ಕೇಳಿದಾಗ ಇವರು ಸಮಯಕ್ಕೆ ಕೊಟ್ಟಿರಲಿಲ್ಲ. ಅದೇ ವಿಷಯಕ್ಕಾಗಿ ಅವರ ಮಧ್ಯದಲ್ಲಿ ಆವಾಗ ಜಗಳ ಆಗ್ತಾಯಿತ್ತು. ಸಿಮಿಲರ್ಲಿ ಆ ಮರ್ಡರ್ ಆಗುವ ದಿನವೂ ಅದೇ ವಿಷಯಕ್ಕಾಗಿ ಜಗಳ ಮಾಡಿಕೊಂಡಿದ್ದಾಗ ಇವರು ಆರೋಪಿ ಹೇಳಿದ ಸಮಯದಲ್ಲಿ ಅವರು ನೀವು ದುಡ್ಡು ಕೊಡಲಿಲ್ಲ ಅಂದರೆ ನಿಮ್ಮ ವಿರುದ್ಧ ನಾವು ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಿಸುತ್ತೇನೆ ಅಂತ ಇವ್ರಿಗೆ ಹೆದರಿಸಿದಾಗ ಅವರು ಇವ್ರನ್ನ ಹಿಂಗೆ ಬಿಟ್ಟಿದ್ರೆ ನಾನು ವಿರುದ್ಧ ಪೊಲೀಸ್ ಸ್ಟೇಷನ್ ಕೇಸ್ ಮಾಡ್ತಾರೆ, ಇನ್ನು ಬೇರೆ ಬೇರೆ ರೀತಿಯಿಂದ ನನಗೆ ತೊಂದರೆ ಕೊಡ್ತಾರೋ ಅನ್ನೋ ಉದ್ದೇಶದಿಂದ ಅವರು ಕೊಲೆ ಮಾಡಲಿಕ್ಕೆ ಡಿಸೈಡ್ ಆಗ್ತಾರೆ. ಅವರು ಕಪ್ನೂರಿಂದ ಕಾರಲ್ಲಿ ಹಂಗೆ ಸ್ವಾಮಿ ಸಮರ್ಥ ಕಡೆ ಹೋಗಿ ಅಲ್ಲಿಂದ ಮತ್ತೆ ಅಲ್ಲೇ ನಿಯರೆಸ್ಟ್ ಕಮಲಾಪುರ್ಗೆ ಮತ್ತೆ ವಾಪಸ್ ಬಂದು ಇವರು ರಸ್ತೆಯಲ್ಲಿ ಜಿಯೋ ಪೆಟ್ರೋಲ್ ಪಂಪ್ ಕಡೆ ಒಂದು ಫ್ಯೂಯಲನ್ನು ಕ್ಯಾನಲ್ಲಿ ತುಂಬಿಕೊಂಡು ಗಾಡಿ ಹಿಂದೆ ಇಟ್ಟಿರ್ತಾರೆ. ಅಲ್ಲಿಂದ ಅವರು ಸೀದಾ ಕಮಲಾಪುರ ಮುಖಾಂತರ ಕಲ್ಮೋಡಕ್ಕೆ ಅಲ್ಲಿ ದಿಗಂಬರ್ ಮಾಣಿಕ್ ಪ್ರಭು ದೇವಾಲಯಕ್ಕೆ ಹೋಗೋಣ ಅಂತ, ದತ್ತ ದಿಗಂಬರ್ ಮಾಣಿಕ್ ಪ್ರಭು ದೇವಾಲಯಕ್ಕೆ ಹೋಗೋಣ ಅಂತ ಇವ್ರನ್ನ
ಕರ್ಕೊಂಡು ಹೋಗಬೇಕಾದ್ರೆ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ಇದೇ ನೀಟಾಗಿದೆ ಅಂತ ಹೇಳಿದ ಮೇಲೆ ಅವರು ಇಳಿತಾರೆ. ಇಳಿದಿದ್ದಾಗ ಇವರು ಹಿಂದೆ ತಂದು ಗಾಡಿಯಲ್ಲಿ ಇಟ್ಕೊಂಡಿರುವಂತಹ ಮಚ್ಚು ತಗೊಂಡು ಅವರು ಮತ್ತು ಅದರ ಜೊತೆ ಅವ್ರ ಕಡೆ ಒಂದು ಕಲ್ಲರ್ ಬಣ್ಣ ಇರುತ್ತೆ, ಆ ಬಣ್ಣನ ಕಣ್ಣಲ್ಲಿ ಹಾಕಿ ಆ ಮಚ್ಚಿಂದ ಅವ್ರಿಗೆ ಹೊಡಿತಾರೆ. ಹೊಡಿದ ತಕ್ಷಣ ಅವ್ರು ಕೆಳಗಡೆ ಬೀಳಿದ ಮೇಲೆ ಅವ್ರ ಮೇಲೆ ಇವರು ತಂದಿರುವಂಥ ಫ್ಯೂಯಲನ್ನು ಹಾಕಿ ಸುಟ್ಟಿರ್ತಾರೆ. ಸುಟ್ಟಿದ ಮೇಲೆ ತದನಂತರ ಅವರು ವಾಪಸ್ ಮತ್ತೆ ಗುಲ್ಬರ್ಗಕ್ಕೆ ಬಂದು ಅವ್ರ ಮನೆ ಕಡೆ ಹೋಗಿರ್ತಾರೆ. ಇಷ್ಟು ಮೋಟಿವ್ ಪ್ಲಸ್ ರೀಸನ್ ನಮಗೆ ಅವ್ರ ವಿಚಾರಣೆಯಲ್ಲಿ ನಮಗೆ ಹೇಳಿರ್ತಾರೆ. ತದನಂತರ ನಾವು ಬೇರೆ ರೀತಿಯಿಂದ ನಾವು ಖಚಿತಪಡಿಸ್ಕೊಂಡೇವೆ. ತದನಂತರ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. 893ನೆಯ ಬಸವ ಜಯಂತಿ ಉತ್ಸವ ಸಮಿತಿಯ ಕಲಬುರಗಿಯ ಜಿಲ್ಲಾಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸಭೆ ಕರೆಯಲಾಗಿತ್ತು. 893ನೆಯ ಬಸವ ಜಯಂತಿ ಉತ್ಸವ ಸಮಿತಿಯ ಕಲಬುರಗಿಯ ಜಿಲ್ಲಾಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸಭೆಯನ್ನ ನಡೆಸಲಾಯಿತು. ಈ ಸಭೆಯಲ್ಲಿ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ವಿಶ್ವಗುರು ಬಸವಣ್ಣನ ಪುತ್ಥಳಿಯ ಆವರಣದಲ್ಲಿ ಸ್ವಚ್ಛತೆ, ಬಣ್ಣ ಅಳವಡಿಕೆ, ನೀರಿನ ವ್ಯವಸ್ಥೆ ಹಾಗೂ ವಿದ್ಯುತ್ ದೀಪಾಲಂಕಾರ ಸೇರಿದಂತೆ ಇತರೆ ವ್ಯವಸ್ಥೆಗಳ ಕುರಿತು ಬಸವ ಸಮಿತಿಯ ಪದಾಧಿಕಾರಿಗಳು ಚರ್ಚೆ ನಡೆಸಿದರು. ಈ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಾಟೀಲ್ ಭುವನೇಶ್ ದೇವಿದಾಸ್, KKRTCಯ ಅಧ್ಯಕ್ಷರಾದ ಅರುಣಕುಮಾರ್ MY ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ಜಗದೀಶ್ವರಿ ನಾಸಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಾವು ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಮಾಡ್ತೀವಿ. ಆಮೇಲೆ ಯಾರಾದರೂ ವಚನಕಾರರನ್ನು ಕರೆಸಿ ಕಾರ್ಯಕ್ರಮದಿಂದ ಮುಂಚೆ ವಚನ ಸಂಗೀತ ಹೇಳುವಂಥದ್ದು ಮಾಡಿ. ಮತ್ತು ಕನ್ನಡ ಸಾಹಿತಿ TR ಚಂದ್ರಶೇಖರ್ ಅಂತ ಪ್ರೊಫೆಸರ್ ಅವರನ್ನು ಒಪ್ಪಿಗೆ ಕೂರಿಸ್ಕೊಂಡಿದ್ದಾರೆ ಮತ್ತು ಅವರು ಬರ್ತಾ ಇದ್ದಾರೆ. ಡಾಕ್ಟರ್ TR ಚಂದ್ರಶೇಖರ್ ಅದು ಮೊದಲೇ ಮಾಡ್ಕೊಂಡು ಕಾರ್ಪೊರೇಷನ್ ಅವ್ರು ಮೊದಲೇ ಮಾಡ್ಕೊಂಡು ಆ ಕೆಲಸ ಮಾಡೋದು ಚೆನ್ನಾಗಿರ್ತದೆ. ಊರಲ್ಲಿ ಮೆರವಣಿಗೆ ಆಗೋ ಟೈಮಲ್ಲಿ ಒಂದು ಸಂಭ್ರಮದ ವಾತಾವರಣ ಇರಬೇಕು, ಹಬ್ಬದ ವಾತಾವರಣ ಇರಬೇಕು. ಅಪ್ಪ ಬಸವಣ್ಣ ಇಡೀ ಮನುಕುಲಕ್ಕೆ ಉದ್ಧಾರ ಮಾಡಿದಂಥವ್ರು, ಸ್ತ್ರೀಕುಲೋದ್ಧಾರಕರು. ಅವತ್ತು ದಿವಸ ಬೇಸಿಗೆರಲ್ಲಿಂದ ಸಾಯಂಕಾಲ ಅಂತೂ ಆ ರೋಡಿಗೆ ಒಂದಿಷ್ಟು ನೀರು ಹಾಕಿದ್ರು ಚೆನ್ನಾಗಿರ್ತದೆ. ಆಮೇಲೆ ನೀವು ಕುಡಿಯೋ ನೀರಿನ ವ್ಯವಸ್ಥೆ ಪ್ರತಿ ವರ್ಷ ಹೇಳ್ತೀವಿ, ನೀರಿನ ವ್ಯವಸ್ಥೆನೇ ಇರೋದಿಲ್ಲ. ವಿಶೇಷವಾಗಿ ರಾತ್ರಿ ಮೆರವಣಿಗೆ ಟೈಮ್ ಕರೆಂಟ್ ಹೋಗೇ ಇರ್ತದೆ, ಎಲ್ಲರೂ ಹೋಗಿರ್ತದೆ. ಯಾವುದೇ ಮೆರವಣಿಗೆ ಮಾಡಿ ಹೋಗ್ತಾರೆ, ಯಾಕೆ ಹೋಗ್ತದೋ ಯಾಕೆ ತೆಗಿತಾರೋ ಬಂದು ನನಗಂತೂ ಗೊತ್ತಿಲ್ಲ. ದಯಮಾಡಿ ಈ ಸಲ ಆದರೂ ಇಂಪ್ಲಿಮೆಂಟ್ ಆಗಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಭಾಳ ಅರ್ಥಪೂರ್ಣ ಆಗಬೇಕು. ಆಮೇಲೆ ಆ ಆಚರಣೆ ದಿವಸ ಬಸವ ಜಯಂತಿ ಎಲ್ಲ ಅಧಿಕಾರಿಗಳು, ಇದು ರಾಜ್ಯದ ಒಂದು ಇದರಿಂದ ಜಿಲ್ಲಾಡಳಿತದಿಂದ ಎಲ್ಲ ಅಧಿಕಾರಿಗಳು ದಯವಿಟ್ಟು ಅಲ್ಲಿದ್ದರೆ ಅವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಮೆರಗು ಬರ್ತದೆ, ಒಂದು ಅರ್ಥಪೂರ್ಣ ಆಗ್ತಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನನ್ನ ಅಭಿಪ್ರಾಯನ ವ್ಯಕ್ತಪಡ್ತೇನೆ. ಇವತ್ತಿನ ದಿವಸ ನಾವು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನಾವು ಪ್ರತಿ ವರ್ಷ ಈ ಮೂರ್ತಿ ಬಸವೇಶ್ವರ ಮೂರ್ತಿ ಆವರಣದಲ್ಲಿ ಕೆಳಗಡೆ ತೆಗ್ಗಿನಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಅದು ನಾವು ಎಷ್ಟು ವರ್ಷದಿಂದ ಅದು ಕ್ಲೀನ್ ಇಲ್ಲ, ಅದು ಕ್ಲೀನ್ ಮಾಡಬೇಕು. ಮತ್ತು ಏನದಲ್ಲ ಅದಕ್ಕೆ ಕಂಪೌಂಡ್ ವಾಲ ಇದೆಲ್ಲ ಸ್ವಲ್ಪ ಬಿದ್ದೋಗಿದೆ, ಅದನ್ನೆಲ್ಲ ಮಾಡಿಸ್ಕೊಡ್ಬೇಕು. ನಾವು ಮನೆ ಕೂಡ ನಿಮ್ಮ ಹತ್ರ ಬಂದಿದ್ದೀವಿ, ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ನಾವು ತಮ್ಮ ಗಮನಕ್ಕೆ ಬಂದಿರಬೇಕು. ಅದನ್ನು ಮಾಡಿಸ್ಕೊಡ್ಬೇಕು. ಸ್ವಲ್ಪ ಅದಕ್ಕೆ ಸುಣ್ಣ ಬಣ್ಣ ಸ್ವಲ್ಪ ಏನಾದರೂ ಅದೆಲ್ಲ ಗೇಟ್ ಹಾಕಿ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಈಗ ತಾನೇ ನಮ್ಮ ಇವರು ಹೇಳ್ದಂಗೆ ಪ್ರತಿ ವರ್ಷ ಆ ಸೂಪರ್ ಮಾರ್ಕೆಟ್ದಿಂದ ನಾವೇನು ಅಲ್ಲಿ ಇದರಲ್ಲಿ ಬರೋ ಮುಂದೆ ಪೊಲೀಸ್ ಸ್ಟೇಷನ್ನಲ್ಲಿ ಬರೋ ಮುಂದೆ ಪ್ರತಿ ವರ್ಷ ಕರೆಂಟ್ ಹೋಗುತ್ತೆ ನೋಡಿ. ಇಡೀ ಸಿಟಿ ಅರ್ಧ ಬರ್ತದೆ. ಬಂದ ತಕ್ಷಣ ಆ ಕಡೆ ಮುಂದೆ ನಾವು ಹೆಸರಿಗೆ ಕೇಳಿದ್ವಿ ಎಲೆಕ್ಟ್ರಿಸಿಟಿ, ಇಲ್ರಿ ಅದು ಲೋಡಿಂಗ್ ಜಾಸ್ತಿ ಇದೆ, ಅದಕ್ಕೆ ನಾವು ಕರೆಂಟ್ ಏನದ ತೆಗಿಬೇಕಾಗ್ತದೆ, ಮ್ಯಾಲೆ ಇದು ಟಚ್ ಆಗ್ತದೆ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಅದಕ್ಕೆ ಏನಾದರೂ ಸೊಲ್ಯೂಷನ್ ಬೇಕಲ್ಲ. ಜಸ್ಕಾಮ್ದವರು ಇದಕ್ಕೆ ಏನಾದರೂ ಒಂದು ಫೈನಲ್ ಸೊಲ್ಯೂಷನ್ ಮಾಡಿರಿ. ಇಡೀ ಸಿಟಿನಲ್ಲಿ ಫುಲ್ ಮೆರವಣಿಗೆ ಮುಗಿಯೋವರೆಗೂ ಕರೆಂಟ್ ಇರಬೇಕು. ಕರೆಂಟ್ ಹೋದ್ಮೇಲೆ ಅಲ್ಲಿ ಏನಾದರೂ ಅಹಿತಕರ ಘಟನೆಗಳಾದಾಗ ಅದಕ್ಕೆ ಯಾರು ಜವಾಬ್ದಾರಿ? ನಮ್ಮ ಜಿಲ್ಲಾಡಳಿತ ನೋಡ್ಕೋಬೇಕು ಅಂತೇಳಿ ನಿಮ್ಮ ಪರವಾಗಿ ನಾನು ವಿನಂತಿ ಮಾಡ್ಕೊತೀನಿ. ಮತ್ತು ಒಂದು ವೇದಿಕೆ ಮೇಲೆ ಒಕ್ಕೂಟ ಇದೆ ನಿಮ್ಮದು, ಒಕ್ಕೂಟದ ಅಧ್ಯಕ್ಷರಿಗೆ ವೇದಿಕೆ ಮೇಲೆ ಅವಕಾಶ ಮಾಡ್ತೀನಿ. ಒಕ್ಕೂಟದ ಅಧ್ಯಕ್ಷರಿಗೆ ಕಾಯಕ ಶರಣರ ಸಮಾಜ ಗಮನವೇ ಎರಡು ವಿಷಯ ಒಂದು ಈ ಬಸ್ಸು ಮಾರ್ಗ ಅಂತ ಹೆಸರಿಡಬೇಕಾದ್ರೆ ಕಾರ್ಪೊರೇಷನ್ನಲ್ಲಿ ನಿರ್ಣಯ ಆಗಬೇಕು. ಆ ನಿರ್ಣಯ ಅದನ್ನು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ, ಸರ್ಕಾರ ಅದಕ್ಕೆ ಮಾರ್ಗದ ಹೆಸರು ಇಡ್ತಾರೆ. ಇದು
ಒಂದು ಕಾನೂನಿನ ವಿಚಾರ. ಆಮೇಲೆ ಎರಡನೇದು 6 ಜಿಲ್ಲೆಗೆ ಸೀಮಿತವಾಗಿ ನಾವು ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ. ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ಬೋದು. ನಾವು ಹೇಳೋದು ರಾಜ್ಯ ಮಟ್ಟದಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡುವಾಗ ಪ್ರತಿಭಾವಂತರಿಗೆ ಗುರುತಿಸಿ ಸನ್ಮಾನ ಮಾಡುವಂಥದ್ದನ್ನು ಅಲ್ಲಿ ಮಾಡಬೇಕಾಗ್ತದೆ. ಆ ಸೂಚನೆಯನ್ನು ನಾನು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಹೋಗಿ ಅಲ್ಲಿ ಏನೇನು ಮಾಡಬೇಕಾಗಿದೆ, ನಿಮ್ಮ ಕಡೆಯಿಂದ ಯಾರೊಬ್ರು ಅಲ್ಲಿ ಬಂದು ಸುಮಾರು ಸಾಯಂಕಾಲ 3:30-4 ಗಂಟೆಗೆ ನಾನು ಇರ್ತೀನಿ. ನಮ್ಮ ಇಂಜಿನಿಯರ್ಸ್ ಇರ್ತಾರೆ ಅಲ್ಲಿ. ಸ್ವಚ್ಛತೆ ಬಗ್ಗೆ ಇರ್ಬೋದು, ಮೂರ್ತಿದು ಏನಾದರೂ ಕಲರಿಂಗ್ ಏನಾದರೂ ಮಾಡಬೇಕಾದ್ರೆ ಅದು ಇರ್ಬೋದು, ಲೈಟ್ಸ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಅದರ ಬಗ್ಗೆ ನಾನು ಇವತ್ತು ವಿಸಿಟ್ ಮಾಡಿ ಎಲ್ಲ ಸೂಚನೆಗಳನ್ನ ಕೊಟ್ಟಿರ್ತೀನಿ ಸರ್. ಅದಾದ ನಂತರ ಕುಡಿಯೋ ನೀರು ಆ ದಿನ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ನಾವು KYFC ಕಡೆಯಿಂದ ಮಾಡ್ತೀವಿ ಸರ್. ಜೊತೆಗೆ ಆದಷ್ಟು ನಾವು ರೋಡ್ ಮೇಲೆ ಸ್ವಲ್ಪ ನೀರು ಸಿಂಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಬಿಸಿಲು ಜಾಸ್ತಿ ಇದೆ ಮತ್ತೆ ಧೂಳು ಇದೆ. ಸೊ ಮೇಜರ್ ರೋಡ್ಸ್ ಮೇಲೆ ನಾವು ಸ್ವಲ್ಪ ವಾಟರ್ ಇದು ಮಾಡ್ತೀವಿ. ವಿಲ್ ಟ್ರೈ ಟು ಡೂ ದಟ್ ಆಲ್ಸೋ ಸರ್. ಜೊತೆಗೆ 19ನೇ ತಾರೀಕಿಗೆ ಅಲ್ಲಿ ಮೈದಾನ ಹತ್ರ ಏನೇನು ಮಾಡಬೇಕಾಗಿದೆ ಅದನ್ನು ನಾವು ಇವತ್ತೇ ಸೂಚನೆ ಕೊಡ್ತೀವಿ. ಜೊತೆಗೆ ಜಿಲ್ಲಾ ಆಡಳಿತಗಳಿಂದ DHOಗೆ ಒಂದು ಸೂಚನೆಯನ್ನ ನಾವು ಕೊಡ್ತೀವಿ. ಫಾರ್ ಎಮರ್ಜೆನ್ಸಿ ಅವರು ಆಂಬ್ಯುಲೆನ್ಸ್ ಇಡಬೇಕು. ಜೊತೆಗೆ ಕನ್ನಡ ಆ್ಯಂಡ್ ಕಲ್ಚರ್ ಅವರು ಈಗ ಇವರು ಸಲಹೆಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ವಿಲೇಜ್ ಲೆವೆಲ್ ಅಲ್ಲಿನೂ ಸ್ವಲ್ಪ ಚೆನ್ನಾಗಿ ಆಗ್ಬೇಕು. ಈಗಾಗಲೇ ಜಿಲ್ಲಾ ಆಡಳಿತ ಕಡೆಯಿಂದ ಅವರಿಗೆ ನಿರ್ದೇಶನ ಅಂತೂ ಹೋಗಿರುತ್ತೆ. PDOs ಇರಲಿ ಅಥವಾ VAಗಳು ಇರಲಿ, ಅವರು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ. ಬಟ್ ಕನ್ನಡ ಆ್ಯಂಡ್ ಕಲ್ಚರ್ ಮತ್ತೆ ಜಿಲ್ಲಾಡಳಿತ ಕಡೆಯಿಂದ ಅವರಿಗೇನು ಈ ವರ್ಷ ಸ್ವಲ್ಪ ಸರಿಯಾಗಿ ಮತ್ತೆ ಚೆನ್ನಾಗಿ ಮಾಡುವಂತ ಸೂಚನೆಗಳನ್ನ ಜಿಲ್ಲಾಡಳಿತ ಕಡೆಯಿಂದ ಕೊಡ್ತೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಅಂಕಗಳ ಬದಲಾಗಿ ಗ್ರೇಡ್ ನೀಡುವ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿ ನಗರದ ನೂತನ ವಿದ್ಯಾಲಯ ಶಾಲಾ ಆವರಣದಲ್ಲಿ ಹಿಂದಿ ಶಿಕ್ಷಕರು ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನ ಪ್ರತಿಭಟನೆ ನಡೆಸಿದರು. 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಅಂಕಗಳ ಬದಲಾಗಿ ಗ್ರೇಡ್ ನೀಡುವ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಕೋರಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕಲಬುರಗಿ ನಗರದ ನೂತನ ವಿದ್ಯಾಲಯ ಶಾಲಾ ಆವರಣದಲ್ಲಿ ಇಂದು ಎಲ್ಲ ಹಿಂದಿ ಶಿಕ್ಷಕರು ಸೇರಿ ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನ ಪ್ರತಿಭಟನೆಯನ್ನ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರವು 10ನೇ ತರಗತಿಯಲ್ಲಿ ತೃತೀಯ ಭಾಷೆಯಾದ ಹಿಂದಿ ವಿಷಯಕ್ಕೆ ಅಂಕಗಳನ್ನು ನೀಡುವ ಪದ್ಧತಿಯನ್ನು ಕೈಬಿಟ್ಟು ಕೇವಲ ಗ್ರೇಡ್ಗಳನ್ನು ನೀಡಲು ನಿರ್ಧರಿಸಿರುವುದು ರಾಜ್ಯದ ಸಾವಿರಾರು ಹಿಂದಿ ಶಿಕ್ಷಕರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ಈ ನಿರ್ಧಾರದ ಕುರಿತು ಅಂಕಗಳ ಬದಲಾಗಿ ಕೇವಲ ಗ್ರೇಡ್ ನೀಡುವಿಕೆಯು ವಿದ್ಯಾರ್ಥಿಗಳಲ್ಲಿ ವಿಷಯದ ಬಗ್ಗೆ ಇರುವ ಗಂಭೀರತೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಭಾಷಾ ಕಲಿಕೆಯ ಗುಣಮಟ್ಟ ಕುಸಿಯುವ ಸಾಧ್ಯತೆ ದಟ್ಟವಾಗಿದೆ. ಶಾಲಾ ಹಂತದಲ್ಲಿ ಬಹುಭಾಷಾ ಕಲಿಕೆಯು ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟವನ್ನ ಬೆಳೆಸುವಲ್ಲಿ ಮಹತ್ತರವಾದ ಪಾತ್ರವನ್ನ ವಹಿಸುತ್ತದೆ. ಕರ್ನಾಟಕದಲ್ಲಿ ಸಾವಿರಾರು ಶಿಕ್ಷಕರು ಹಿಂದಿ ಭಾಷಾ ಬೋಧನೆಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ. ವಿಷಯದ ಮಹತ್ವ ಕಡಿಮೆಯಾದಲ್ಲಿ ಮುಂದಿನ ದಿನಗಳಲ್ಲಿ ಶಾಲಾ ಪಠ್ಯಕ್ರಮದಲ್ಲಿ ಈ ವಿಷಯವು ಗೌಣವಾಗಿ ಶಿಕ್ಷಕರ ಹುದ್ದೆಗಳ ಕಡಿತ ಅಥವಾ ಭವಿಷ್ಯದ ನೇಮಕಾತಿಗಳ ಮೇಲೆ ಭೀಕರ ಪರಿಣಾಮ ಬೀರಲಿದೆ. ಪ್ರಥಮ ಮತ್ತು ದ್ವಿತೀಯ ಭಾಷೆಗಳಿಗೆ ಇರುವಂತೆ ತೃತೀಯ ಭಾಷೆಗೂ ಅಂಕಗಳ ಮೌಲ್ಯಮಾಪನ ಇದ್ದಾಗ ಮಾತ್ರ ವಿದ್ಯಾರ್ಥಿಗಳು ಎಲ್ಲಾ ವಿಷಯಗಳಿಗೂ ಸಮಾನ ಆದ್ಯತೆ ನೀಡಲು ಸಾಧ್ಯವಾಗುತ್ತದೆ. ಹಿಂದಿ ಭಾಷೆಯು ರಾಷ್ಟ್ರ ಮಟ್ಟದಲ್ಲಿ ಸಂಪರ್ಕ
ಸಂಪರ್ಕ ಭಾಷೆಯಾಗಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಕರ ಹಿತದೃಷ್ಟಿಯಿಂದ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ದೃಷ್ಟಿಯಿಂದ ಸರ್ಕಾರವು ತನ್ನ ನಿರ್ಧಾರವನ್ನ ಮರುಪರಿಶೀಲಿಸಿ ಮೊದಲಿನಂತೆಯೇ ಅಂಕಗಳ ಆಧಾರಿತ ಮೌಲ್ಯಮಾಪನ ಪದ್ಧತಿಯನ್ನು ಮುಂದುವರಿಸಬೇಕು ಎಂದು ವಿನಂತಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಚನ್ನಬಸಪ್ಪ ಬಿರಾದಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಚೌಹಾಣ್, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಲಗರ್, ಸಹ ಕಾರ್ಯದರ್ಶಿ ನಿತ್ಯಾನಂದ್, ಕೋಶಾಧ್ಯಕ್ಷರಾದ ಸತೀಶ್ ಜಾಮಗೊಂಡ್, ಸಂಘಟನಾ ಕಾರ್ಯದರ್ಶಿ ಸಾಯಿಬಣ್ಣ ಲಂಗೋಟಿ, ಮಹಿಳಾ ಸಂಘಟನಾ ಕಾರ್ಯದರ್ಶಿ ಚೆನ್ನಮ್ಮ, ಮಾಧ್ಯಮ ಕಾರ್ಯದರ್ಶಿ ಲಾಡ್ಲೆ ಪಟೇಲ್, ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಕಾರ್ಯದರ್ಶಿ ಹರೀಶ್ ಕುಮಾರ್, ನಿರ್ದೇಶಕರಾದ ಅಶೋಕ್ ಕೆ ಮೇಧಾ, ಸತೀಶ್ ಮುಜುಗೊಂಡ್, ಸಲಹಾ ನಿರ್ದೇಶಕರಾದ ರವಿ ಜಾಧವ್, ಸುರೇಖಾ, ಲಕ್ಷ್ಮೀಪುತ್ರ, ಅಬ್ದುಲ್ ರಸೂಲ್ ಸೇರಿದಂತೆ ಇತರೆ ಅನೇಕ ಜನ ಹಿಂದಿ ಶಿಕ್ಷಕರು ಪಾಲ್ಗೊಂಡಿದ್ದರು. ಇಂದು ಕಲಬುರಗಿ ಜಿಲ್ಲೆಯ ಎಲ್ಲ ಹಿಂದಿ ಶಿಕ್ಷಕರು ಕೂಡಿಕೊಂಡು SSLC ಮೌಲ್ಯಮಾಪನ ಕಾರ್ಯದಲ್ಲಿ ಎಲ್ಲರೂ ಕಪ್ಪು ಬಟ್ಟೆ ಧರಿಸಿಕೊಂಡು ಇವತ್ತು ಮೌಲ್ಯಮಾಪನ ಕಾರ್ಯದಲ್ಲಿ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದು, ಇವತ್ತಿನ ನಾವು ಮಾನ್ಯ ಶಿಕ್ಷಣ ಮಂತ್ರಿಗಳು 10ನೇ ತರಗತಿಯ ತೃತೀಯ ಭಾಷೆಯಲ್ಲಿ ಅಂಕಗಳ ಬದಲಿಗೆ ಗ್ರೇಡ್ ನೀಡುವಂಥ ನಿರ್ಧಾರವನ್ನು ಮರುಪರಿಶೀಲಿಸಬೇಕು ಅಂತ ನಮ್ಗಳು ಕೇಳ್ಕೊತಾ ಇದ್ದೀವಿ. ಏನಂದರೆ ಹಿಂದಿ ಭಾಷೆಯನ್ನು ನಂಬಿ ಹಲವಾರು ನಿರುದ್ಯೋಗಿ ಶಿಕ್ಷಕರು, ಅದರಲ್ಲಿ ವಿಶೇಷವಾಗಿ 2025-26ನೇ ಸಾಲಿನಲ್ಲಿ ಒಂದು ವರ್ಷ ಪೂರ್ತಿಯಾಗಿ ಮಗು ಅಭ್ಯಾಸ ಮಾಡಿ ಇನ್ನೇನು ಪರೀಕ್ಷೆ ಬರೆಯುವಲ್ಲಿ ತಮ್ಮ ಈ ನಿರ್ಧಾರ ಪ್ರಕಟಗೊಂಡಿದ್ರಿ. ಇದರಿಂದ ಮಕ್ಕಳು ಮತ್ತು ಶಿಕ್ಷಕರು, ತೃತೀಯ ಭಾಷೆ ಶಿಕ್ಷಕರು ಬಹಳ ಆತಂಕಯುತರಾಗಿದ್ದಾರೆ. ಇದು ನಮ್ಮೆಲ್ಲರಿಗೂ ಒಂದು ಆತಂಕ, ದುಗುಡ ನಿರ್ಮಾಣವಾಗಿದೆ. ಈ ನಿರ್ಧಾರವನ್ನು ತಾವು ಹಿಂಪಡೆಯಬೇಕು. ಯಥಾವತ್ತಾಗಿ ಮಗುವಿಗೆ ಅಂಕಗಳನ್ನೇ ನೀಡಬೇಕು. ತೃತೀಯ ಭಾಷೆ ಬೋಧಿಸುವಂತಹ ಅಧ್ಯಯನ ಮಾಡುವಂತಹ ಎಲ್ಲರೂ ಅಂಕಗಳನ್ನು ನೀಡಬೇಕಾಗಿ ನಮ್ಮಲ್ಲಿ ಕೇಳ್ಕೊತಾ ಇದ್ವಿ. ಇವತ್ತಿನ ಒಂದು ಮೌಲ್ಯಮಾಪನ ಕಾರ್ಯಕ್ಕೆ ಎಲ್ಲರೂ ಭಾಗಿಯಾಗೋಕ್ಕೆ ಬಂದಿದ್ದೀವಿ. ಇದಕ್ಕೆ ಯಾಕೆ ನಮಗೆ ನೋವು ವ್ಯಾಲ್ಯೂಷನ್ ಮಾಡಬೇಕು ಅಂದರೆ ತುಂಬ ನೋವಾಗ್ತಿದೆ. ಯಾಕೆ ಅಂದರೆ ನಾವು ತುಂಬ ಪ್ರಬುದ್ಧವಾಗಿ ಒಂದು ಹಿಂದಿ ಶಿಕ್ಷಕರಾಗಿ ಈ ಒಂದು ಕಾರ್ಯಕ್ಕೆ ನಾವಿಲ್ಲಿ ಬಂದಿದ್ದು ಸಹ ನಮ್ಮನ್ನು ಯಾವ ರೀತಿ ಕಡೆಗಣಿಸ್ತಿದ್ದಾರೆ ಅಂದರೆ ಅದು ನೋವು ನಮ್ಗೆ ತುಂಬ ಅನುಭವಿಸೋಕ್ಕಾಗ್ತಾ ಇಲ್ಲ. ಅದ್ರ ಜೊತೆಗೆ ಒಂದು ವರ್ಷ ಪೂರ್ತಿ ಮಕ್ಕಳು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂದರೆ ಒಂದು ವರ್ಷ ಯಾವ ರೀತಿ ಕ್ಲಾಸಸ್ ಬಂದಿದ್ದಾರೆ. ಎಕ್ಸ್ಟ್ರಾ ಬೆಳಗ್ಗೆ ಕ್ಲಾಸ್ಗೂ ಹೋಗಿದ್ದೀವಿ, ಸಾಯಂಕಾಲ ಕ್ಲಾಸಿಗೂ ಹೋಗಿದ್ದೀವಿ. ಆಮೇಲೆ ಮಕ್ಕಳಿಗೆ ಯಾವ ರೀತಿ ನಾವು ಬರ್ಡನ್ ಕೊಟ್ಟಿದ್ದೀವಿ ಅಂದರೆ ಆ ರೀತಿ 100ಕ್ಕೆ 100 ತಗೋಬೇಕು, ಅಂಕ ಗಳಿಸಲೇಬೇಕು ಅನ್ನೋ ಮಟ್ಟಿಗೆ ನಾವು ಕಾರ್ಯವನ್ನು ನಿರ್ವಹಿಸಿದ್ದೀವಿ. ಆದರೆ 1-2 ದಿವಸ ಇರಬೇಕಾದ್ರೆ ಈ ರೀತಿ ಶಿಕ್ಷಣ ಸಚಿವರು ಈ ಒಂದು ನಿರ್ಧಾರ ತಗೊಳ್ತಿದ್ದಾರೆ ಅಂದರೆ ನಮಗೆಲ್ಲರಿಗೂ ತುಂಬ ನೋವನ್ನು ಸಂಗತಿ ಅಂತ ನಾವು ಹೇಳೋಕ್ಕೆ ಬಯಸ್ತೀವಿ. ಅದ್ರ ಜೊತೆಗೆ ಸರ್, ನಾವೀಗ ಹಿಂದಿ ನೀವು ಯಾಕೆ ತೆಗಿತಿದ್ದೀರಾ, ಹೊರೆ ಅಂತ ಹೇಳ್ತಿದ್ದೀರಲ್ಲ, ಯಾವ ರೀತಿ ಹೊರೆ ಅಂದರೆ ಮಕ್ಕಳಿಗೆ ಪ್ರತಿಯೊಂದು ವಿಷಯನೂ ಹೊರೆಯಾಗಿ ಕಾಣುತ್ತೆ. ಹಾಗಂತ ಎಲ್ಲ ವಿಷಯ ತೆಗೆದು ಹಾಕೋಕೆ ಸಾಧ್ಯನೇ ಇಲ್ಲ ಸರ್. ಎಲ್ಲರೂ ಈ ಒಂದು ಶಿಕ್ಷಣ ಅಂದರೆ ಅವ್ರಿಗೆ ಮೌಲ್ಯಕ್ಕಾಗಿ ಏನು ಬೇಕು ಅದೆಲ್ಲ ಶಿಕ್ಷಣ ಕೊಡೋದು ನಮ್ಮ ಆದ್ಯ ಕರ್ತವ್ಯ. ಅದನ್ನು ಮಕ್ಕಳು ಮುಟ್ಟಿಸುವಂಥ ಕಾರ್ಯವನ್ನು ನಾವು ಮಾಡೋಣ. ಅದನ್ನು ಬಿಟ್ಕೊಟ್ಟು ಈ ವಿಷಯ ಹೊರೆ ಆಗುತ್ತೆ, ಆ ವಿಷಯ ಹೊರೆ ಆಗುತ್ತೆ. ಮಕ್ಕಳಿಗೆ ಗಣಿತ ವಿಷಯ ಹೊರೆ ಆಗಲ್ವಾ, ಮಕ್ಕಳಿಗೆ ಇಂಗ್ಲೀಷ್ ವಿಷಯ ಹೊರೆ ಆಗಲ್ವಾ, ಮಕ್ಕಳಿಗೆ ವಿಜ್ಞಾನ ವಿಷಯ ಹೊರೆ ಆಗಲ್ವಾ? ಹಾಗಂತ ಎಲ್ಲ ವಿಷಯ ತೆಗೆದು ಹಾಕೋಕ್ಕಾಗುತ್ತಾ? ನೀವು ಹಿಂದಿನ ಶಿಕ್ಷಣ ನೀತಿಯನ್ನು ಬದಿಗೊತ್ತಿ ನೀವು ಏನೋ ಒಂದು ಕಾರ್ಯ ಮಾಡಬೇಕು ಅಂತಿದ್ದೀರಲ್ಲ, ಅದು ತಪ್ಪು ಸರ್. ಹಿಂದಿರುವಂಥ ಒಂದು ಶಿಕ್ಷಣ ನೀತಿ ಶಿಕ್ಷಣ ಸಚಿವರಿಂದ ಆಗಿರೋದಂಥದ್ದು ಇದು ತುಂಬ ತಪ್ಪಾದಂಥ ವಿಷಯ ಅಂತ ನಾನು ಹೇಳಕ್ಕೆ ಬರ್ತೀನಿ. ನೀವು ಏನು ಮಾಡ್ತಿದ್ದೀರಾ ಅಂದರೆ ಶಿಕ್ಷಣ ಸಚಿವರಾಗಿ ಒಂದು ಮುಂದಿನ ಕಾರ್ಯ ಏನು ಮಾಡಬೇಕು ಅನ್ನೋದು ನಿರ್ಧಾರ ಮಾಡಿರಿ. ಅದೆಲ್ಲ ಬಿಟ್ಟು ಹಿಂದೆ ಎಷ್ಟೋ ಜನ ಶಿಕ್ಷಣ ತಜ್ಞರು ಏನೆಲ್ಲ ಕೆಲಸ ಮಾಡಿದ್ದಾರೆ, ಅದು ಅವ್ರು ಸುಳ್ಳು ಅಂತೀರಾ? ಆ ಒಂದು ತ್ರಿಭಾಷೆ ನೀತಿಯನ್ನು ಜಾರಿಗೆ ತಂದಿದ್ದಾರಲ್ಲ, ಯಾರು ತಂದಿದ್ದಾರೆ? ಇದೇ ನೀವೇ ಕಾಂಗ್ರೆಸ್ನವರು ತಂದಿರೋದು. ಅದು ಯಾರು? ಮಹಾತ್ಮ ಗಾಂಧಿಯವರು ತಂದಿರೋದು. ಯಾವಾಗ 1831. ಅದನ್ನು ಬಿಟ್ಕೊಟ್ಟು ಈಗ ಜವಾಹರ್ಲಾಲ್ ನೆಹರೂರು ಈ ಹಿಂದಿ ನೀತಿ ರಾಷ್ಟ್ರಭಾಷೆಯನ್ನು ತಂದಿಟ್ಟಿದ್ರು. ಈ ಹಿಂದಿ ರಾಷ್ಟ್ರಭಾಷೆ ಹೇಗೆ ಅಂದರೆ ನಾವು ಇಲ್ಲ ಸರ್, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನು. ಈ ಒಂದು ಹಿಂದಿ ಭಾಷೆ ಎಲ್ಲರೂ ನೀವು ಒಂದು 40% ಮಕ್ಕಳು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಪೈಲಟ್ ಆಗ್ಬೋದು, ಮತ್ತೊಂದು ಆಗ್ಬೋದು, ನಮ್ಮಂಥ ಶಿಕ್ಷಕರು ಆಗ್ಬೋದು. ಆದರೆ 60% ಜನ ವಿದ್ಯಾರ್ಥಿಗಳು ಬಿಸ್ನೆಸ್ಸಲ್ಲಿ ಮುಂದುವರಿತಾರೆ, ಉದ್ಯಮಿಗಳಿಗೆ ಮುಂದುವರಿತಾರೆ. ಆ ಒಂದು ಉದ್ಯಮದ ಮುಂದುವರಿಬೇಕು ಅಂದರೆ ಆ ಮಕ್ಕಳಿಗೆ ವ್ಯವಹಾರ ಜ್ಞಾನ ಬೇಕು. ವ್ಯವಹಾರ ಜ್ಞಾನ ಬೇಕು ಅಂದರೆ ಅವರಿಗೆ ಈ ಒಂದು ಭಾಷೆ ಜ್ಞಾನ ಕಂಪಲ್ಸರಿ ಬೇಕೇ ಬೇಕು ಸರ್. ಇದನ್ನು ಅರ್ಥಕೊಂಡು ನಮ್ಮಂಥವ್ರಿಗೆ ನಮ್ಗೆ ಹೇಗೆ ನೋವಾಗ್ತಿದೆ ಅಂದರೆ ಕ್ಲಾಸ್ ಒಳಗಡೆ ಕಾಲಿಡಬೇಕು ಅಂದರೆ ಎಷ್ಟೋ ನೋವಲ್ಲಿ ಬಳಲ್ತಿದ್ದೀವಿ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘದ ರಾಜ್ಯ ಸಂಘದ ನಿರ್ದೇಶನ ಮೇರೆಗೆ ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಹಿಂದಿ ಭಾಷಾ ವಿಷಯದ ಮೌಲ್ಯಮಾಪನ ಪ್ರಾರಂಭ ದಿನದಂದು ಏನು ಇವತ್ತು ಹಿಂದಿ
ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂಕಗಳನ್ನು ಪರಿಗಣಿಸದೆ ಗ್ರೇಡಿಂಗ್ ವ್ಯವಸ್ಥೆಯನ್ನು ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದ್ದರಿಂದ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ನೀಡಿದ್ದಾಗಿದೆ. ಅದಕ್ಕೂ ಕೂಡ ಇವತ್ತು ಮೌಲ್ಯಮಾಪನ ಪ್ರಾರಂಭ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಸಮರ್ಥ ಹಿಂದಿ ಭಾಷಾ ಶಿಕ್ಷಕರು ಇವತ್ತು ಮೌಲ್ಯಮಾಪನ ಮಾಡುವುದಕ್ಕಿಂತ ಮುಂಚಿತವಾಗಿ ಕಪ್ಪು ಬಟ್ಟೆ ಧರಿಸಿ ಇವತ್ತು ಒಂದು ಸಾಂಕೇತಿಕವಾದಂಥ ಪ್ರತಿಭಟನೆ ಮಾಡುವುದರ ಮೂಲಕ ಇವತ್ತು ನಾವು ಮೌಲ್ಯಮಾಪನದಲ್ಲಿ ತೊಡಗುತ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಯಾಕೆಂದರೆ ಇವತ್ತು ಸರ್ಕಾರ ಈ ಹೊರಡಿಸತಕ್ಕಂಥ ಆದೇಶವನ್ನು ಮರುಪರಿಶೀಲನೆ ಮಾಡಿ ಇವತ್ತು ಹಿಂದಿನ ಪದ್ಧತಿಯನ್ನೇ ಮುಂದುವರಿಸಬೇಕು ಅಂತಕ್ಕಂಥ ಬಲವಾದಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ. ಯಾಕೆಂದರೆ ಇದು ಶಿಕ್ಷಕರ ಮತ್ತು ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಇವತ್ತು ಫಲಿತಾಂಶ ಹಿನ್ನಡೆಯಾಗಲಿಕ್ಕೆ ಕಾರಣೀಭೂತ ಆಗ್ತದೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟತೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ಹಿನ್ನೆಲೆಯಲ್ಲಿ ಶಿಕ್ಷಕರ, ಮಕ್ಕಳ, ಪಾಲಕ ಪೋಷಕರ ಹಿತದೃಷ್ಟಿಯಿಂದ ಈ ಪ್ರಮುಖವಾಗಿರ್ತಕ್ಕಂಥ ತೃತೀಯ ಭಾಷೆ ಹಿಂದಿ ಭಾಷೆಯನ್ನು ಇವತ್ತು ಯಥಾವತ್ತಾಗಿ ಅಂಕಗಳನ್ನು ಪರಿಗಣಿಸಬೇಕು ಅಂತಕ್ಕಂಥ ಮತನ್ನು ಹೇಳುತ್ತಾ ಇವತ್ತು ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹೊಸದಾಗಿ ಪ್ರಾರಂಭವಾದ ಬಾಲಕರ ಮೆಡಿಕಲ್ ಇಂಜಿನಿಯರಿಂಗ್ ವಸತಿ ನಿಲಯದ ಮೇಲ್ವಿಚಾರಕರನ್ನು ಸೇವೆಯಿಂದ ಅಮಾನತುಗೊಳಿಸಲು ಒತ್ತಾಯಿಸಿ ದಿನಾಂಕ 9 ಏಪ್ರಿಲ್ 2026ರಂದು ಜಿಲ್ಲಾ ಪಂಚಾಯತ್ ಎದುರುಗಡೆ ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸುವ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಉಪಾಧ್ಯಕ್ಷರಾದ ಮೇಘರಾಜ್ ಕಠಾರೆ, ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಜಮೀರುದ್ದೀನ್ ಬಾಬಾ, ಸಹ ಕಾರ್ಯದರ್ಶಿ ಪರಶುರಾಮ್ ಹಡಗಿಲ್, ಸೇಡಂ ತಾಲೂಕಾಧ್ಯಕ್ಷರಾದ ನರಸಮ್ಮ ಕೊಂಡಂಪಳ್ಳಿ, ಸೇಡಂ ತಾಲೂಕಾ ಕಾರ್ಯದರ್ಶಿ ಶಿವರಾಜ್ ಅಡ್ಕಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಬಾಲಕರ ಮೆಡಿಕಲ್ ಇಂಜಿನಿಯರ್ ಹಾಸ್ಟೆಲ್ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಪ್ರಾರಂಭ ಆಗಿದೆ. ಅದರಲ್ಲಿ PSI ಹಗರಣದ ಆರೋಪಿ ಇದ್ದ ಅಂಥವು ವಾರ್ಡನ್ಗೆ ಅದು ಚಾರ್ಜ್ ಕೊಟ್ಟರು. ಅವ ಯಾವಾಗ ಕ್ರಿಮಿನಲ್ ಇದ್ದ ಇಲ್ಲಿ ಹಾಸ್ಟೆಲ್ಗೆ ಬಂದಾಗ ಶುರು ಮಾಡ್ದೆ. ಹಾಸ್ಟೆಲ್ದಾಗ ವಿದ್ಯಾರ್ಥಿಗಳೇ ಇಲ್ಲ, ಅದರ ಸಿಬ್ಬಂದಿಗಳು 4 ಜನಕ್ಕೆ ತೊಗೊಂಡ, ಯಾರಿಗೋ ಲಂಚ ಕೊಟ್ಟು 4 ಜನ ಸಿಬ್ಬಂದಿಗಳಿಗೆ ನೇಮಕಾತಿ ಮಾಡ್ಕೊಂಡು ಹಾಸ್ಟೆಲ್ ಪ್ರಾರಂಭ ಮಾಡಿದೆ. 2 ತಿಂಗಳು ಯಾವ ವಿದ್ಯಾರ್ಥಿನೇ ಇಲ್ಲ, ಅವನೊಬ್ಬನಿಗೆ ಅಡುಗೆ ಮಾಡ್ಲಿಕ್ಕೆ 4 ಮಂದಿಗೆ ಅವನಿಗೆ ಸಿಬ್ಬಂದಿಗಳು ಉಪಯೋಗ ಮಾಡಿದೆ. ಅದು ಅವ್ರದ್ದು ವೇತನ ಮಾಡಬೇಕು ಅಂತೇಳಿ ಬಿಲ್ ಕಳಿಸ್ದ. ಅವಾಗ ನಮಗೆ ಗೊತ್ತಾಗಿ ಅವ್ನ ವೇತನ ಅಲ್ಲಿಗೆ ಹಾಸ್ಟೆಲ್ಲೇ ನಡೆದಿಲ್ಲ, ಯಾಕೆ ವೇತನ ಮಾಡ್ತೀರಿ ಅಂತೇಳಿ ನಾವು ತಡೆ ಇಡ್ಲಿಕ್ಕೆ ಹಚ್ಚಿದೆವು, ಯಾಕೆ ಮಾಡ್ತೀರಿ ನೀವು ಅಂತ. ಆಮೇಲೆ ನಾವು ಫೆಬ್ರವರಿ 9ನೇ ತಾರೀಕು ಹಾಸ್ಟೆಲ್ ಮುಂದೆ ಧರಣನೂ ಮಾಡಿದೆವು, ಅವ್ರು ನಮ್ಮ ಹಳ್ಳಿ ಸಿಬ್ಬಂದಿಗಳಿಗೆ ತೊಗೋಬೇಕು ಅಂತ. ಅವಾಗ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಾಧಿಕಾರಿ ಬಂದು ಆಯಿತು ನಾವು ಅವನಿಗೆ ಇಲ್ಲಿಂದ ತೆಗೆದು ಬೇರೆಯವ್ರಿಗೆ ಕೊಟ್ಟು ನಾವು ತೊಗೋತೇವೆ ಅಂಥೇಳಿ ಒಪ್ಕೊಂಡ್ರು. ಆದರೆ ಇಲ್ಲಿವರೆಗೆ ಮಾಡ್ಲಿಕ್ಕಾಗಿಲ್ಲ. ಅದಲ್ಲದೆ ಹೋದ ತಿಂಗಳು 13ನೇ ತಾರೀಕು ಇಲ್ಲೇ ನಾವು ಒಂದು ಧರಣಿ ಮಾಡಿದೆವು. ಆ ಧರಣಿ ಮಾಡಿ ಅವ್ರಿಗೆ ಒತ್ತಾಯ ಮಾಡಿದೆವು, ಈ ಸಿಬ್ಬಂದಿಗಳಿಗೆ ಇಲ್ಲಿ ತೆಗೀರಿ, ಹೊಸ ಸಿಬ್ಬಂದಿ ಅವರು ಎಲ್ಲಿ ಕೆಲಸ ಮಾಡಿದವರೆಲ್ಲ ಒಂದು ದಂಡ ಲಂಚ ತಿಂದು ಅವ್ರಿಗೆ ನೇಮಕಾತಿ ಮಾಡ್ಕೊಂಡೇನ. ನಮ್ಮಲ್ಲಿ 16 ವರ್ಷ ಮಾಡಿದವ್ರು ಸಿಬ್ಬಂದಿಗೆ ಮನೆಗೆ ಖಾಲಿ ಹರ, ಅವ್ರಿಗೆ ಕೆಲಸಕ್ಕೆ ತಗೋರಿ ಅಂತೇಳಿ ನಾವು ಒಂದು ಹೋರಾಟ ಮಾಡಿದೆವು. ಅವಾಗ ಇವ್ರು ಏನು ಮಾಡಿದ್ರು, ಆಯಿತು ನಾವು ನಾಳೆನೇ ಅವ್ನಿಗೆ ಚೇಂಜ್ ಮಾಡ್ತೇವೆ ಅಂತ ಇಲ್ಲಿವರೆಗೂ ಕೂಡ ಅವ್ರಿಗೆ ಚೇಂಜ್ ಮಾಡಿಲ್ಲ. ಆ ಸಿಬ್ಬಂದಿಗೆ ಚೇಂಜ್ ಮಾಡೋಕ್ಕೂ ಆಗಲ್ಲ ಉಂಟದ, ಅವ್ನು ವಾರ್ಡನಿಗೆ ಚೇಂಜ್ ಮಾಡೋಕ್ಕೂ ಆಗಲ್ಲ. ಒಂದು ಆರ್ಡರ್ ತೋರಿಸ್ತಾರೆ, ಈಗ ನಾವು ಅವ್ನಿಗೆ ಚೇಂಜ್ ಮಾಡೀವಿ ನೋಡ್ರಿ, ಅವ್ನು ಚೇಂಜ್ ಮಾಡಿ 1 ತಿಂಗಳಾಯ್ತು. ಇವ್ರಿಗೆ ನಾಚಿಗೆ ಬರಬೇಕು. ಒಬ್ಬ ವಾರ್ಡನ ಒಂದು ಚೇಂಜ್ ಮಾಡಿದಾಗ ಇವ್ರಿಗೆ ಚಾರ್ಜ್ ಕೊಡಲ್ಲ ಅಂತಂದ್ರೆ ಇವ್ರ ಅರ್ಥ ಏನು ಅಂದ್ರೆ ಜಿಲ್ಲಾಡಳಿತ ಪೂರ ಭ್ರಷ್ಟಾಚಾರಕ್ಕೆ ಇಳಿದ ಅಂತ. ಭ್ರಷ್ಟಾಚಾರ ಅವ ಎಷ್ಟು ಭ್ರಷ್ಟನ, ಇವ್ರನ್ನೂ ಕೂಡ ಭ್ರಷ್ಟಾಚಾರಕ್ಕೆ ಅದು ಕೈ ಹಾಕಿದಾಗೆ ಇವ್ರದ್ದು ಅದು ಏನೂ ಮಾಡ್ಲಿಕ್ಕಾಗಲ್ಲ ಉಂಟು, ಸಾಧ್ಯ ಇಲ್ಲ. ಇವ್ರು ಸರಿ ಇದ್ರೆ ಯಾಕೆ ಅವ ಚಾರ್ಜ್ ಕೊಡಲ್ಲ? ಅದಕ್ಕೆ ಇವತ್ತು ಮ್ಯಾನ್ ಪವರ್ ಏಜೆನ್ಸಿ ಹೊಸದು ಬಂದದ ನಮ್ಮಲ್ಲಿ ಈ ಜನವರಿ ತಿಂಗಳು ಹಿಡಿದು ಎಲ್ಲ ಬಂದ. ನಾವು ಸ್ಟಾರ್ಟಿಂಗ್ದಾಗೆ ಎಲ್ಲರದ್ದು 1000-1500 ರೂಪಾಯಿ ಎಲ್ಲ ಪೇಮೆಂಟ್ ಕಮ್ಮಿ ಹಾಕೋದು, PF ಕಮ್ಮಿ ಹಾಕೋದು ಶುರು ಮಾಡ್ದವ. ಅವಾಗ ಇವ್ರಿಗೆ ನಾವು ಅರ್ಜಿ ಕೊಟ್ಟಿವಿ, ಅವ್ನಿಗೆ ಕರ್ಸ್ಕೇಸಿ ನಾವೆಲ್ಲ ನಾವು ಅವ್ನಿಗೆ ಹಾಕಿಸ್ತೀವಿ ಅಂತ ಹೇಳ್ತಾರೆ. ಇಲ್ದನೂ ಹಾಕಿಲ್ಲ ಅವ ಜನವರಿ ಫೆಬ್ರವರಿ ತಿಂಗಳದು. ಅದಕ್ಕೆ ನಾವು ಹೇಳೋದೇನು, ಟೋಟಲಿ BCM ಇಲಾಖೆ ಪೂರಾ ನಿಷ್ಕ್ರಿಯ ಆಗ್ಯದ, ಭ್ರಷ್ಟಾಚಾರದಾಗ ಇಳಿದದ. ಇವರು ಸರಿಯಾದ ರೀತಿ ಮ್ಯಾನೇಜ್ ಮಾಡ್ತಾ ಇಲ್ಲ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಹೇಮಂತ್ ಬಿಸ್ವಾ ಶರ್ಮಾ ಅವರ ನಿಂದನೀಯ ಹೇಳಿಕೆಯನ್ನ ಖಂಡಿಸಿ ದಲಿತ ಯುವ ಬ್ರಿಗೇಡ್ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಹಿರಿಯ ರಾಜಕೀಯ ಮುತ್ಸದ್ದಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಹೇಮಂತ್ ಬಿಸ್ವಾ ಶರ್ಮಾ ಅವರ ನಿಂದನಾತ್ಮಕ ಹೇಳಿಕೆಯನ್ನು ಖಂಡಿಸಿ ದಲಿತ ಯುವ ಬ್ರಿಗೇಡ್ ಕಲಬುರಗಿಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು.
ಈ ಪ್ರತಿಭಟನೆಯಲ್ಲಿ ಅಮರ್ ಬಿ, ಪ್ರಕಾಶ್, ರಾಜೀವ್ ಜಾನೆ, ಅಶೋಕ್ ವೀರ್ನಾಯಕ್, ಸಚಿನ್ ಶಿರ್ವಾಳ್, ರೇಣುಕಾ, ಅರುಣ್ ಕುರ್ನೆ, ಪ್ರಕಾಶ್ ಕಪ್ನೂರ್, ಅಶ್ವಿನ್ ಸಂಕಾ, ರೇಣುಕಾ ಸಿಂಗೆ, ಗೀತಾ ಮುದುಗೋಳ್, ಶಿವಕುಮಾರ್ ಮಾನೆ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಅಸ್ಸಾಂನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿಶ್ವಾಸ್ ಅವರು ಏನು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅದು ಇಡೀ ನಮ್ಮ ದಲಿತ ಸಮುದಾಯಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ. ಇದರ ಒಂದು ಏನಂತ ತೋರಿಸುತ್ತೆ ಅಂತ ಹೇಳಿದ್ರೆ, ಇವರು ದಲಿತ ಸಮುದಾಯಕ್ಕೆ ಯಾವ ರೀತಿಯಾಗಿ ಮನಸ್ಮೃತಿಯಲ್ಲಿ ಚಾತುರ್ವರ್ಣದ ವ್ಯವಸ್ಥೆಯನ್ನ BJP ಹಾಗೂ RSS ಅಳವಡಿಸಿಕೊಂಡಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಆ ನಿಟ್ಟಿನಲ್ಲಿ ಒಂದು ಶೂದ್ರ ಜಾತಿಗೆ ಸಂಬಂಧಪಟ್ಟವರು ಇಡೀ ದೇಶದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನ ಸಹಿಸಕ್ಕಾಗದೆ ಅವ್ರು ಏನು ಒಂದು ಉನ್ನತ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ, ಅದನ್ನ ಅವರು ಸಹಿಸೋದಿಲ್ಲ. ಆ ಸಹಿಸದೇ ಇರತಕ್ಕಂತ ಒಂದು ರೀತಿ ಯಾವ ರೀತಿಯಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಏಕವಚನದಲ್ಲಿ ಹುಚ್ಚಿಡಿದಿದೆ ಅವರಿಗೆ ಅಂತ ಹೇಳುವ ಮೂಲಕ ಅವರ ಒಂದು ಮನಸ್ಥಿತಿಯನ್ನ ತೋರಿಸಿದೆ. ಈ ಮನಸ್ಥಿತಿ ಏನಿದೆ, ಇಡೀ ರಾಷ್ಟ್ರಾದ್ಯಂತ ಏನು ಶೋಷಿತರ ವರ್ಗಗಳಿದಾವೆ, ಎಲ್ಲಾ ಜನರಿಗೆ, ಎಲ್ಲಾ ದಲಿತ ಸಮುದಾಯಕ್ಕೆ ಒಂದು ತುಂಬಲಾಗದಂತ ಒಂದು ನೋವಾಗಿದೆ. ಈ ನೋವಿಗೆ ಕೂಡಲೇ ಅವರು ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳದೇ ಇದ್ದಂತಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಡೀ ರಾಷ್ಟ್ರಾದ್ಯಂತ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ರಟ್ಕಲ್ ಗ್ರಾಮದ ಶ್ರೀ ಮುರುಘೇಂದ್ರ ಶಿವಯೋಗಿಗಳ ವಿರಕ್ತ ಮಠದ ಪೂಜ್ಯ ಶ್ರೀ ನೀಲಕಂಠ ದೇವರ ನಿರಂಜನ ಚರ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಮಹಾಪುರಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಕಲ್ಯಾಣ ನಾಡಿನ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ರಟ್ಕಲ್ ಗ್ರಾಮದ ಶ್ರೀ ಮುರುಘೇಂದ್ರ ಶಿವಯೋಗಿಗಳ ವಿರಕ್ತ ಮಠದ ಪೂಜ್ಯ ಶ್ರೀ ನೀಲಕಂಠ ದೇವರ ನಿರಂಜನಾಚರ ಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಹಾನಗಲ್ಲ ಕುಮಾರ ಶಿವಯೋಗಿಗಳ ಮಹಾಪುರಾಣವು ಏಪ್ರಿಲ್ 13ರಿಂದ 25ರವರೆಗೆ ಪ್ರತಿದಿನ ಸಂಜೆ 7 ಗಂಟೆಯಿಂದ 10 ಗಂಟೆಯವರೆಗೆ ಸಾಗಿ ಬರಲಿದೆ. ಏಪ್ರಿಲ್ 21ರಂದು ಸಂಜೆ 6 ಗಂಟೆಗೆ ಮುತ್ತೈದೆ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಏಪ್ರಿಲ್ 22ರಂದು ಸಂಜೆ 7 ಗಂಟೆಗೆ ರೈತರ ಹಿತಚಿಂತನ ಗೋಷ್ಠಿ, ಏಪ್ರಿಲ್ 25ರಂದು ಸಂಜೆ 7 ಗಂಟೆಗೆ ಲಿಂಗದೀಕ್ಷೆ ಹಾಗೂ ಅಯ್ಯಾಚಾರ, ನಂತರ ಪುರಾಣ ಮಹಾಮಂಗಲೋತ್ಸವ, ಏಪ್ರಿಲ್ 26ರಂದು ಬೆಳಿಗ್ಗೆ 11 ಗಂಟೆಗೆ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟನೆ, ಏಪ್ರಿಲ್ 27ರಂದು ಬೆಳಿಗ್ಗೆ 5 ಗಂಟೆಗೆ ನಿರಂಜನ ಚರ ಪಟ್ಟಾಧಿಕಾರ ಹಾಗೂ ಶೂನ್ಯ ಸಿಂಹಾಸನಾರೋಹಣ, ನಂತರ ಬೆಳಿಗ್ಗೆ 10:30 ಗಂಟೆಗೆ ಧರ್ಮಸಭೆ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಹುಲಸೂರಿನ ಗುರುಬಸವೇಶ್ವರ ಸಂಸ್ಥಾನ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಭರತನೂರು ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚಿಕ್ಕ ಗುರುನಂಜೇಶ್ವರ ಮಹಾಸ್ವಾಮಿಗಳು, ರಟ್ಕಲ್ ಹಿರೇಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ರೇವಣಸಿದ್ದ ಶಿವಾಚಾರ್ಯರು, ರಟ್ಕಲ್ ಗೌರಿಗುಡ್ಡದ ಪೂಜ್ಯ ಶ್ರೀ ರೇವಣಸಿದ್ದ ಶರಣರು, ಹಣಕಾಸು ಸಮಿತಿಯ ಗೌರಿಶಂಕರ್ ಕಿಣ್ಣಿ ರಟ್ಕಲ್, ಸಂತೋಷ್ ಹಂದ್ರಾಳ್ ರಟ್ಕಲ್, ಮಲ್ಲಿನಾಥ್ ಮುಚ್ಚಟ್ಟಿ ರಟ್ಕಲ್, ರಾಜೇಶ್ ಗುತ್ತೇದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕದ ಇತಿಹಾಸದಲ್ಲಿ ಮಠಗಳ ಪಾತ್ರ ಬಹು ದೊಡ್ಡ ಕೊಡುಗೆ ಇದೆ. ಧಾರ್ಮಿಕವಾಗಿ, ಶಿಕ್ಷಣಿಕವಾಗಿ ಹಲವಾರು ರಂಗದಲ್ಲಿ ಮಠಗಳು ಮಾಡಿರ್ತಕ್ಕಂಥ ಅಭಿವೃದ್ಧಿ, ಮಠಗಳು ಮಾಡಿರುವ ಶಿಕ್ಷಣ, ಮಠಗಳು ಮಾಡಿರ್ತಕ್ಕಂಥ ದಾಸೋಹ ಇವೆಲ್ಲವನ್ನು ಗಮನಿಸಿದರೆ ಇಡೀ ಕರ್ನಾಟಕದಲ್ಲಿ ಮಠಗಳು ಮುಂಚೂಣಿಯಲ್ಲಿರುತ್ತವೆ. ಅಂಥ ಮಠಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಮಠವು ಒಂದಾಗಿದೆ. ರಟ್ಕಲ್ ಮಠವು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಮಠವು. ಅಷ್ಟೇ ಅಲ್ಲದೆ ಹಲವಾರು ಪ್ರಗತಿಪರ ಚಿಂತನ ಕಾರ್ಯಕ್ರಮಗಳನ್ನು ಮಾಡಿ ಆ ಭಾಗದಲ್ಲಿ ಅತ್ಯಂತ ಪ್ರಖ್ಯಾತವನ್ನು ಪಡೆದಿರುವ ಮಠವೇ ನಮ್ಮ ರಟ್ಕಲ್ ಮಠವು. ಆ ರಟ್ಕಲ್ ಮಠದ 9ನೆಯ ಪೀಠಾಧಿಪತಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಪರಮ ಪೂಜ್ಯ ನಮ್ಮ ಪೂಜ್ಯ ಶ್ರೀ ನೀಲಕಂಠ ದೇವರ ನಿರಂಜನ ಚರಪಟ್ಟಾಭಿಷೇಕ ಮಹೋತ್ಸವವು ಇದೇ ತಿಂಗಳು 27ನೇ ತಾರೀಕು ದಿವಸ ಬಹಳ ವೈಭವದಿಂದ ಅರ್ಥಪೂರ್ಣವಾಗಿ ರಟ್ಕಲದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪೂರ್ವಭಾವಿ ಅಂಗವಾಗಿ ದಿನಾಂಕ
13/4/2026 ಪ್ರಪ್ರಥಮವಾಗಿ ಹಾನಗಲ್ಲ ಗುರುಕುಮಾರ ಶ್ರೀಗಳವರ ಪುರಾಣ ಪ್ರವಚನ ಪ್ರಾರಂಭ ಆಗ್ತದೆ. ಆ ಪುರಾಣವನ್ನು ಹೇಳ್ತಕ್ಕಂಥವರು ಶರಣರಾದ ಶಶಿಧರ ಶಾಸ್ತ್ರಿಗಳು ಹಿರೇಮಠ ಡೋಂಡಿ ಅವರು ಆ ಹಾನಗಲ್ಲ ಕುಮಾರಸ್ವಾಮಿಗಳವರ ಪ್ರವಚನವನ್ನು ನಡೆಸಿಕೊಡ್ತಿದ್ದಾರೆ. ಆ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ಪೂಜ್ಯರಾಗಿರ್ತಕ್ಕಂಥ ಚಿಕ್ಕ ಗುರುಲಿಂಗೇಶ್ವರ ಮಹಾಸ್ವಾಮಿಗಳು ವಿರಕ್ತ ಮಠ ಭರತನೂರವರು ವಹಿಸಿಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ದಿವ್ಯ ಸನ್ನಿಧಾನದಲ್ಲಿ ಭರತನೂರು ಶ್ರೀಗಳವರ ಅಧ್ಯಕ್ಷತೆಯಲ್ಲಿ ಮತ್ತು ರಟಗಲ್ಲಿನ ಹಿರೇಮಠದ ರೇವಣಸಿದ್ಧ ಶಿವಾಚಾರ್ಯರು ಹಾಗೂ ಬಸವಲಿಂಗ ಶಿವಾಚಾರ್ಯರು ಕೋಡ್ಲಿ, ರೇವಣಸಿದ್ಧ ಶರಣರು ಗೌರಿಗುಂಡು ಪೂಜ್ಯರ ನೇತೃ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ರಟಗಲ್ ಮಠದ ಭಕ್ತರಾಗಿರ್ತಕ್ಕಂಥ ಸನ್ಮಾನ ಜಗದೇವ್ ಗುತ್ತೇದಾವರರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಅಷ್ಟಲ್ಲದೆ ಆ ಭಾಗದ ಎಲ್ಲ ಹಿರಿಯ ಭಕ್ತಾದಿಗಳು, ಶರಣರು ಎಲ್ಲರೂ ಕೂಡಿಕೊಂಡು ಈ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ 13ನೇ ತಾರೀಕು ದಿವಸ ನಡೀತದೆ. ಆಮೇಲೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.